योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचिनर्थयतु क्षिप्रं मेधां देवी सरस्वती। सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ। ನನ್ನ ಅಧ್ಯಾತ್ಮ ಬಂಧುಗಳೇ, ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಶ್ರೀಕಂಠಯ್ಯನವರು ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಶಿಷ್ಯ ಹಿಂದಿನಂತೆ ತನ್ನ ಅನುಭವವನ್ನು ಮುಂದುವರೆದು ಹೇಳ್ತಾ ಇದ್ದಾನೆ. ನನಗೆ ಈ ಉಪಾಧಿ ಇದು ಖಂಡಿತವಾಗಿಯೂ ಸಹ ನನ್ನ ಸ್ವರೂಪ ಅಲ್ಲ ಅನ್ನೋದು ನನಗೆ ಅನಿಸಿದೆ. ಆ ಉಪಾಧಿ ಆಯಾತಿ ಸಯೇವ ಗಚ್ಚತಿ, ಅದು ಬರ್ತದೆ ಹೋಗ್ತದೆ. ಯಾಕೆ ಬರ್ತದೆ ಕೇಳಿದರೆ ಬಂದು ತಪ್ಪಿಗೆ ಹೋಗ್ತದೆ. ಯಾಕೆ ಹೋಗ್ತದೆ ಅಂತ ಕೇಳಿದರೆ ಬಂದು ತಪ್ಪಿಗೆ ಹೋಗ್ತದೆ. ಹಾಗಾಗಿ ಈ ಬರುವುದು ಹೋಗುವುದು ಅದು ಉಪಾಧಿಯ ಧರ್ಮವೇ ಅಷ್ಟೇ ಹೊರತನು ನನ್ನ ಧರ್ಮ ಅಲ್ಲ. ಹಾಗಿದ್ರೆ ನನ್ನ ಧರ್ಮ ಏನು ಕೇಳಿದರೆ, ನನ್ನ ಧರ್ಮ ಒಂದು ಇರುವುದು, ಇನ್ನೊಂದು ಅರಿವು, ಇನ್ನೊಂದು ಆನಂದ. ಇರವು, ಅರಿವು, ಆನಂದ, ಈ ಮೂರು ಮಾತ್ರ ನನ್ನ ಸ್ವರೂಪ. ಇದಕ್ಕೆ ಹೊರತಾದ ಯಾವುದೂ ಸಹ ನನ್ನ ಸ್ವರೂಪ ಅಲ್ಲ. ಉಪಾಧಿ ಅಂದರೆ ದೇಹ, ಇಂದ್ರಿಯ ಇವೆಲ್ಲವೂ ಸಹ ಬಂದು ಅಡರಿಕೊಂಡಿದ್ದರಿಂದಲೇ ಒಂದು ದಿವಸ ಇವು ನನ್ನನ್ನು ಬಿಟ್ಟು ಹೋಗ್ತವೆ ಅನ್ನೋದು ನಿಶ್ಚಿತ. ಸಾಮಾನ್ಯವಾಗಿ ಒಂದು ಲೌಕಿಕ ದೃಷ್ಟಾಂತ ಕೊಟ್ಬಿಡ್ತೇನೆ. ಸರ್ವೀಸ್ ಸೇರಿ ಆದಮೇಲೆ ಒಂದು ದಿವಸ ರಿಟೈರ್ಡ್ ಆಗ್ತಾನೆ. ಅವನು ಯಾಕೆ ರಿಟೈರ್ಡ್ ಆಗ್ತಾನೆ ಅಂದರೆ, ಲೋಕದ ಹಲವು ಜನ ಹಲವು ರೀತಿ ವಿವರಣೆ ಕೊಡಲಿ, ಆದರೆ ವೇದಾಂತ ಉತ್ತರ ಕೇಳಿ. ಯಾಕೆ ಅಂತಂದರೆ ಏನು ಅಂದರೆ, ಅವನು ಸರ್ವೀಸಿಗೆ ಸೇರಿದ್ರಿಂದ ರಿಟೈರ್ಡ್ ಆಗ್ತಾನೆ. ಸೇರದೆ ಇದ್ದರೆ ರಿಟೈರ್ಡ್ ಅನ್ನೋದುಂಟಾ? ಇಲ್ಲ ಅಲ್ವಾ? ಹಾಗಾಗಿ ಯಾಕೆ ರಿಟೈರ್ಡ್ ಆದರು ಅಂದರೆ, ಸರ್ವೀಸ್ ಸೇರಿದ್ದ ಸರ್ವೀಸಿಗೆ ಸೇರುವ ದಿನವೇ ಆ ರಿಟೈರ್ಮೆಂಟು ಅನ್ನೋದು ಸಹ ಅಲ್ಲಿ ನಿಶ್ಚಿತವಾಗಿರುತ್ತದೆ. ಈ ಎಲ್ಲ ಸತ್ಯವನ್ನು ನಾವು ವಿಚಾರ ಮಾಡೋದಿಲ್ಲ. ಹಾಗೇನೆ ಈ ದೇಹ ಇದು ಬರ್ತದೆ, ಇದು ಹೋಗ್ತದೆ. ಬರುವುದು ಹೋಗುವುದು ನನ್ನ ಧರ್ಮ ಅಲ್ಲ, ನನ್ನ ಸ್ವಭಾವ ಅಲ್ಲ. ನಾನು ಇರುವವನು. ಇರುವುದಕ್ಕೆ ಬರುವಿಕೆಯೂ ಇಲ್ಲ, ಹೋಗುವಿಕೆಯೂ ಇಲ್ಲ. ಇದು ನನಗೆ ಅನುಭವಕ್ಕೆ ಬಂದಿದೆ ಅಂತ ಹೇಳಿ, ಹಾಗಿದ್ರೆ ಈ ಕೆಲಸ ಮಾಡೋನು ಯಾರು ಅಂತಂದರೆ, ಸಯೇವ ಕರ್ಮಾಣಿ ಕರೋತಿ ಭುಂಕ್ತೆ. ಈ ಉಪಾಧಿಗಳೇ ಕರ್ಮವನ್ನು ಮಾಡ್ತವೆ, ಅದೇನೇ ಭುಂಕ್ತೆ ತಿನ್ನತ್ತೆ. ಆತ್ಮ ಅವನು ತಿನ್ನೋಲ್ಲ. ಯಾಕೆಂದರೆ ಆತ್ಮ ಅವನು ಸದಾ ನಿತ್ಯ ತೃಪ್ತ. ನಿತ್ಯ ತೃಪ್ತನಾದವನಿಗೆ ನೀವು ಏನಂತ
ಊಟ ಮಾಡಿಸ್ತೀರಿ? ನಾನು ನಿನ್ನೆ ಹೇಳಿದ್ದೇನೆ, ಹಸಿವು ಬಾಯಾರಿಕೆ ಪ್ರಾಣಧರ್ಮಗಳೇ ಅಷ್ಟೇ ಹೊರತೂ ಸಹ ಆತ್ಮನ ಧರ್ಮಗಳು ಅಲ್ಲ. ಆತ್ಮನಿಗೆ ಹಸಿವು ಬಾಯಾರಿಕೆ ಇದ್ದರೆ ಅವನು ಆನಂದ ಸ್ವರೂಪ ಆಗ್ತಾ ಇರಲಿಲ್ಲ. ಆದ್ದರಿಂದ ಕರ್ಮವನ್ನು ಮಾಡುವುದು ಈ ಉಪಾಧಿಯೇ, ಮತ್ತೆ ತಿನ್ನುವುದು ತೇಗುವುದು ಈ ಉಪಾಧಿಯೇ. ಸಯೇವ ಜೀವನ್ ಮ್ರಿಯತೆ ಸದಾಹಂ. ಅದೇನೆ ಹುಟ್ಟಿದ ತಪ್ಪಿ ಕೆಲವು ದಿವಸ ಬದುಕತ್ತೆ, ಬದುಕಿದ ತಪ್ಪಿ ಒಂದು ದಿವಸ ಸಾಯತ್ತೆ. ಉಪಾಧಿ. ಆದರೆ ನಾನು ಹೇಗಿದ್ದೇನೆ ಅಂದರೆ ಉಪಾಧಿಯ ಒಳಗೆ, ಅಂದರೆ ಉಪಾಧಿಯಿಂದ ಬೇರೆ ರೀತಿಯಾಗಿ, ಅಂದರೆ ಈ ಜಡವಾದ ವಸ್ತುಗಳಿಂದ ಬೇರೆ ರೀತಿಯಾಗಿರುವಂಥ ನಾನು ಆತ್ಮವಸ್ತು ನಾನು ಹೇಗಿದ್ದೇನೆ ಅಂದರೆ ಕುಲಾದ್ರಿವನ್ ನಿಶ್ಚಲ ಏವ ಸಂಸ್ಥಿತ. ಕುಲಾದ್ರಿ ಅಂದರೆ ಪರ್ವತ, ಆ ಪರ್ವತಗಳಂತೆ ನಾನು ನಿಶ್ಚಲವಾಗಿ ಇದ್ದೇನೆ. ಪರ್ವತ ಹೋಗೋದೂ ಇಲ್ಲ, ಪರ್ವತ ಬರೋದೂ ಇಲ್ಲ. ಹಾಗೆ ನಾನು ಹೋಗೋದೂ ಇಲ್ಲ, ನಾನು ಬರೋದೂ ಇಲ್ಲ. ಆದ್ದರಿಂದ ನಾನು ಪರ್ವತದ ಹಾಗೆ ನಿಶ್ಚಲ ಅಂತ ಶಿಷ್ಯ ಹೇಳಿದ. ಇದು 502ನೇ ಶ್ಲೋಕದ ಅರ್ಥ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮತ್ತೆ 503ನೇ ಶ್ಲೋಕ. ನಮೇ ಪ್ರವೃತ್ತಿ ನಚಮೇ ನಿವೃತ್ತಿ ಸದೈಕರೂಪಸ್ಯ ನಿರಂಕುಶಸ್ಯ ಏಕಾತ್ಮಕೋಯೋ ನಿಬಿಡೋ ನಿರಂತರೋ ವ್ಯೋಮೇವ ಪೂರ್ಣ ಸ ಕಥನ್ನು ಚೇಷ್ಟತೆ. ಇದರ ಅರ್ಥ ನಿನ್ನೆ ದಿವಸ ನಾನು ಹೇಳಿದ್ದೇನೆ, ವಿವರಣೆಯ ಭಾಗ ಮಾತ್ರ ಉಳಿದಿದೆ. ನನಗೆ ನ ಪ್ರವೃತ್ತಿ, ಯಾವುದರಲ್ಲೂ ತೊಡಗುವಿಕೆ ಅನ್ನೋದು ಇಲ್ಲ. ತೊಡಗುವುದು ಯಾವುದರಿಂದ ನೋಡಿ, ನಾನು ಇದೊಂದು ಕೆಲಸ ಮಾಡಬೇಕು ಅಂತಾದಾಗ ಮಾಡಬೇಕು ಅಂತ ಮನಸ್ಸು ಯೋಚಿಸುತ್ತೆ. ಮನಸ್ಸೇ ನಾನ ಅಲ್ಲ. ಹಾಗೆ ಮನಸ್ಸು ಯೋಚಿಸಿದಾಗ ದೇಹ ಕೆಲಸ ಮಾಡುತ್ತೆ. ಆದ್ದರಿಂದ ಮನಸ್ಸೂ ಉಪಾಧಿ, ದೇಹವೂ ಉಪಾಧಿ. ಅಲ್ಲಿಗೆ ಈ ಪ್ರವೃತ್ತಿ ಮತ್ತು ನಿವೃತ್ತಿ ಈ ಎರಡೂ ಸಹ ಇರುವುದು ಉಪಾಧಿಗೆ ಆಯ್ತೆ ಅಷ್ಟೇ ಹೊರತೂ ಸಹ ನನಗೆ ಅಲ್ಲ. ಮತ್ತೆ ನಚಮೇ ನಿವೃತ್ತಿ. ಹಾಗಿದ್ರೆ ನೀನು ಹೇಗಿದ್ದೀಯ ಕೇಳಿದರೆ ಸದೈಕ ರೂಪಸ್ಯ ನಿರಂಕುಶಸ್ಯ. ನಾನು ಸದಾಕಾಲವು ಏಕರೂಪನಾಗಿದ್ದೇನೆ. ನನ್ನಲ್ಲಿ ಬದಲಾವಣೆ ಇಲ್ಲ, ನನ್ನಲ್ಲಿ ಕಂಪನ ಇಲ್ಲ, ಹೋಗುವಿಕೆ ಇಲ್ಲ, ಬರುವಿಕೆ ಇಲ್ಲ, ಹುಟ್ಟೋದಿಲ್ಲ, ನಾನು ಸಾಯೋದಿಲ್ಲ. ಯಾಕೆ ಸಾಯೋದಿಲ್ಲ ಅಂದರೆ ಹುಟ್ಟದೇ ಇದ್ದಿದ್ದನ್ನು ಸಾಯೋದಿಲ್ಲ ಅಷ್ಟೇ. ಯಾಕೆ ಹುಟ್ಟಲಿಲ್ಲ ಅಂದರೆ ಸಾಯದೇ ಇದ್ದಿದ್ದರಿಂದ ಹುಟ್ಟಲಿಲ್ಲ ಅಷ್ಟೇ. ಇಟ್ಸ್ ಯೂನಿವರ್ಸಲ್, ಇದು ವಿಶ್ವ ಸತ್ಯ. ಅದು ಯಾವುದು ಹುಟ್ಟತ್ತೆ ಕೇಳಿದ್ರೆ ಸತ್ತದ್ದು ಹುಟ್ಟತ್ತೆ ಅಲ್ವಾ? ಮತ್ತೆ ಹುಟ್ಟಿದ ತಪ್ಪಿಗೆ ಅದು ಸಾಯುತ್ತೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಭಗವಂತನೂ ಅದೇ ಮಾತನ್ನು ಹೇಳ್ತಾನೆ. ಹೇಗೆ ಅಂತ ಏಕಾತ್ಮಕ. ಹಾಗಿದ್ರೆ ನಾನು ಹೇಗಿದ್ದೇನೆ ಕೇಳಿದರೆ ನಾನು ಏಕಾತ್ಮಕ. ನನ್ನಲ್ಲಿ ಎರಡು ಅನ್ನೋದು ಇಲ್ಲವೇ ಇಲ್ಲ. ನಾನು ಟೋಟಲಿ ಒಬ್ಬನೇ ಒಬ್ಬನೇ ಒಬ್ಬನೇ. ಆ ಒಬ್ಬ ಅಂತ ಹೇಳೋದು ಸಹ ಯಾಕೆ ಹೇಳ್ತಿದ್ದೀವಿ ಅಂದರೆ ಎರಡು ಅನ್ನೋದು ಇದೆ ಅಂತ ಅಂದ್ಕೊಂಡು ಸಾಪೇಕ್ಷಿಕವಾಗಿ ಹೇಳಬೇಕು. ನಿಜವಾಗಿ ಪ್ರಪಂಚದ ತುಂಬೆಲ್ಲ ಒಂದೇ ಇದ್ದರೆ ಆ ಒಂದು ಅಂತಲೂ ಹೇಳೋಕ್ಕಾಗಲ್ಲ. ನೋಡಿ, ವಿಚಾರ ಮಾಡಿ. ಇದು ಒಂದು ಅಂತ ನಾನು ಹೇಳ್ತೇನೆ. ಯಾಕೆ ಕೇಳಿದರೆ ನಿಮಗೆ ಇದು ಒಂದು ಅಂತ ಯಾಕೆ ಹೇಳೋ ಅನಿವಾರ್ಯ ಪರಿಸ್ಥಿತಿ ಬಂತು ಕೇಳಿದರೆ ಇದಿದೆ 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 ಇವುಗಳಿಂದ ಬೇರ್ಪಡಿಸೋದಕ್ಕೋಸ್ಕರ ಇದು ಒಂದು ಅಂತ ಹೇಳ್ತೇನೆ. ಪ್ರಪಂಚದಲ್ಲಿ ಒಂದೇ ವಸ್ತು ಇತ್ತು ಅಂತ ಇಟ್ಕೊಳ್ಳಿ, ಆ ಒಂದು ಅಂತ ಹೇಳುವುದಕ್ಕೂ ಸಹ ಆಗೋದಿಲ್ಲ. ಅದು ಆ ಒಂದರ ಒಂದು ವಿಶೇಷತೆ. ಮತ್ತಷ್ಟೇ ಅಲ್ಲ, ಆ ಒಂದು ಅನ್ನೋದು ಯಾವಾಗಲೂ ಸಹ ಒಂದು ಅಂತಲೇ ಯಾಕೆ ಹೇಳ್ತಾರೆ ಅಂದರೆ ಇನ್ನೊಂದರ್ಥ, ಎಲ್ಲ ಸಂಖ್ಯೆಗಳಲ್ಲೂ ಒಂದು ಅನ್ನೋದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಒಂದಿಲ್ಲದ ಸಂಖ್ಯೆ ಒಂದೂ ಇಲ್ಲ ಅಂದರೆ ಒಂದಿಲ್ಲದ ಸಂಖ್ಯೆ ಯಾವುದೂ ಇಲ್ಲ. ಆಮೇಲೆ ಒಂದೂ ಇಲ್ಲ ಅಂದ್ರೆ ಮತ್ತೆ ಬೇರೆ ಅರ್ಥ ಮಾಡ್ಕೊಂಡಿಲ್ಲ. ಒಂದಿಲ್ಲದ ಸಂಖ್ಯೆ ಯಾವುದೂ ಇಲ್ಲ. ನೋಡಿ, ಎರಡರಲ್ಲಿ ಒಂದುಂಟು, ಎರಡರಲ್ಲಿ ಮೂರಿಲ್ಲ. ಮೂರರಲ್ಲಿ ಒಂದೂ ಉಂಟು, ಎರಡೂ ಉಂಟು, ಮತ್ತು ಮೂರೂ ಉಂಟು. ಆದರೆ ಎರಡು ಉಂಟೋ ಇಲ್ಲ ಗೊತ್ತಿಲ್ಲ, ಒಂದಂಟು ಉಂಟೇ ಉಂಟು.
ವಿಚಾರ ಮಾಡಿ ಹೋದಲ್ವ ಅಂತ. ಯಾಕೆ ಅಂದರೆ ಆ ಎರಡೂ ಅನ್ನುವುದು ಅದು ಆರೋಪಿತವಾದದ್ದೇ ಅಷ್ಟೇ ಹೊರತು ಸಹ ಸ್ವಯಂ ಸಿದ್ಧವಾದದ್ದಲ್ಲ. ಅದರ ಒಂದು ಅನ್ನುವುದು ಮಾತ್ರ ಸ್ವಯಂ ಸಿದ್ಧವಾದದ್ದು. ಒಂದು ಉದಾಹರಣೆ ಕೊಡ್ತೇನೆ. ಒಂದು, ಈಗ ಇದನ್ನಿಟ್ಟೇನೆ ನಾನು, ಎರಡು ಅಂತ ಒಪ್ಕೊಳ್ಳೋಣ. ಪ್ರಶ್ನೆ ಇಷ್ಟೇ, ಎಲ್ಲಿದೆ ಎರಡು ತೋರಿಸಿ, ಎಲ್ಲಿದೆ ಎರಡು? ಹಾಗಿದ್ರೆ ಇರೋದು ಯಾವುದು ಇಲ್ಲಿ? ಎರಡು. ಹಾಗಿದ್ರೆ ನಾನು ಇವಾಗ ಎರಡು ಅಂತ ಹೇಳಿದ್ನಲ್ಲ, ಇದು ಆರೋಪಿತ. ಯಾಕೆ ಕೇಳಿದ್ರೆ ಇವಾಗ ನೋಡಿ ತೋರಿಸ್ತೇನೆ. ಒಂದು, ಎರಡು. ಹಾಗಿದ್ರೆ ಎರಡು ಅನ್ನೋದು ಇದರ ಧರ್ಮವೋ ಇದರ ಧರ್ಮವೋ? ಯಾವುದರ ಧರ್ಮ? ಎರಡು ಅನ್ನುವುದು ವಾಸ್ತವಿಕವಾಗಿ ಇಲ್ಲ. ಆದ್ದರಿಂದ ಎಲ್ಲ ವಸ್ತುಗಳಲ್ಲೂ ಸಹ ಅದು ತೋರ್ತದೆ. ಆದರೆ ಒಂದು ಅನ್ನುವುದು ಮಾತ್ರ ಎಲ್ಲದರಲ್ಲೂ ಇರುತ್ತದೆ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನಿಮಗೆ ಸರಿ ಅನಿಸಿದ್ರೆ ಒಪ್ಕೊಳ್ಳಿ. ಪದೇ ಪದೇ ಈ ಮಾತನ್ನು ಹೇಳ್ತಾ ಬಂದಿದ್ದೇನೆ, ಮುಂದೂ ಹೇಳ್ತೇನೆ ಈ ಮಾತನ್ನು. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ. ಯಾಕೆಂದರೆ ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ. ನಿಮ್ಮ ಮತಿ ಅದರಿಂದ ತೀರ್ಮಾನ ಆಗಬೇಕು. ನಿಮ್ಮ ಮತ, ಮತ ಅಂದರೆ ಈ ದಯವಿಟ್ಟು ದ್ವೈತ ಅದ್ವೈತ ವಿಶಿಷ್ಟ ಈ ಮತ ಅಂತಲ್ಲ, ಅಭಿಮತ, ನಿಮ್ಮ ಒಪ್ಪಿಗೆ ಅಂತ ಅರ್ಥ. ಮತ ಅನ್ನೋದಕ್ಕೆ ಅರ್ಥನೇ ಹಾಗೆ. ಮತಿಯಿಂದ ಮಥನ ಮಾಡಿ ನಾವು ಮತವನ್ನು ಕಂಡುಕೊಳ್ಬೇಕು. ನನ್ನದು ಯಾವ ಮತ ಅಂತ ಅಲ್ವಾ? ನೂರಾರು ಮತಗಳಿವೆ ಲೋಕದ ಉಗ್ರಾಣದಲ್ಲಿ. ಆರಿಸಿಕೋ ನಿನಗೆ ಒಪ್ಪುವುದನ್ನು ಅದರೊಳು, ಸಾರದಡಿಗೆಯನ್ನು ಒಳ ವಿಚಾರದೊಲೆಯಲಿ ಮಾಡು. ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ. ಹಾಗಾಗಿ ನಾನು ಹೇಳ್ತೇನೆ ಅಂತ ಖಂಡಿತವಾಗಿಯೂ ಸಹ ಒಪ್ಕೊಳ್ಬೇಡಿ. ನಿಮಗೆ ಸತ್ಯ ಅಂತ ಅನಿಸಿದ್ರೆ ಒಪ್ಕೊಳ್ಳಿ. ಒಂದು ಅನ್ನೋದು ವಾಸ್ತವಿಕವಾಗಿರುವುದೇ ಅಷ್ಟೇ ಹೊರತು ಎರಡು ಅನ್ನೋದು ಅದು ಆರೋಪಿತವಾದದ್ದು. ನೋಡಿ, ಇಲ್ಲಿ ಒಂದು ಅಂತೇನೆ, ನಾ ಇದು ಎರಡು ಅಂತೇನೆ. ಈಗ ತಾನೇಂದ ಎರಡು ಇದಕ್ಕೆ ಅಂತ, ಇದಕ್ಕೆ ಅಂತ ಎರಡು ಅಂತ. ಹಾಗಿದ್ರೆ ಈಗ ಎರಡು ಅನ್ನೋದು ಇಲ್ಲೂ ಇದೆ ಇಲ್ಲೂ ಇದೆ, ಎಲ್ಲ ವಸ್ತುಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಆದರೆ ಅದಕ್ಕೆ ನಿಜವಾದ ಅಸ್ತಿತ್ವ ಇಲ್ಲ. ಆದರೆ ಒಂದು ಅನ್ನೋದು ಮಾತ್ರ ನಿರಂತರವಾಗಿ ಇದೇ ಇರುತ್ತೆ. ಹಾಗಾಗಿ ಈ ಒಂದು ಅದು ಮಾತ್ರ ಇರುವುದೇ ಅಷ್ಟೇ ಹೊರತನು ಎರಡು ಅನ್ನುವುದು ಆರೋಪಿತವಾದ ಸಂಖ್ಯೆ. ಎರಡು ಅಂದರೆ ಎರಡು ಅಂತಲ್ಲ, ಎರಡಕ್ಕಿಂತ ಮುಂತರದ್ದು ಎಲ್ಲವೂ ಸಹ. ಹಾಗಾಗಿ ನಾನು ಹೇಗಿದ್ದೇನೆ, ಸದೈಕ ರೂಪಸ್ಯ, ಸದಾ ಏಕರೂಪದಲ್ಲಿ ಇರುವವನು ನಾನು. ನನ್ನಲ್ಲಿ ಎರಡು ಬಗೆ ಎನ್ನುವುದು ಇಲ್ಲ. ಎರಡು ಬಗೆ, ಮೂರು ಬಗೆ, ನಾಲ್ಕು ಬಗೆ ಎಲ್ಲ ಇದ್ರೆ ಅದು ಮನಸ್ಸಿಗೆ ಅಲ್ವಾ? ಅದು ನಮಗೆ ತುಂಬ ಚೆನ್ನಾಗಿ ಅಭ್ಯಾಸ ಇದೆ. ಒಬ್ಬೊಬ್ಬರ ಹತ್ರ ಒಂದೊಂದು ಬಗೆ. ನಾವು ಒಬ್ಬೊಬ್ಬ ಕಂಡ ಒಂದೊಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ತೋರಿಸ್ತಾ ಇರ್ತೇವೆ. ಒಬ್ಬರಿಗೆ ಸಾಚ, ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ, ಇನ್ನೊಬ್ಬರಿಗೆ ಅವರಷ್ಟು ಕೆಟ್ಟವರು ಯಾರೂ ಇಲ್ಲ, ಹಂಗೂ ತೋರಿಸ್ತೀವಿ ನಾವು ಅಲ್ವಾ? ಆದರೆ ಇದು ಯಾವುದೂ ಸಹ ಆತ್ಮವಸ್ತುವಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಮತ್ತೆ ಹೇಗುಂಟು ಅಂದರೆ ನಿರಂಕುಶಸ್ಯ, ಅದಕ್ಕೆ ಯಾವುದೇ ಅಂಕುಶ ಇಲ್ಲ. ಅಂದರೆ ಆತ್ಮವಸ್ತುವನ್ನು ತಡೆಯುವವರು ಯಾರೂ ಇಲ್ಲ. ಯಾಕೆ ಅಂದರೆ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ. ಯಾಕೆ ಆಗೋಲ್ಲ ಕೇಳಿದರೆ, ಯಾವುದು ಎಲ್ಲ ಕಡೆಗೂ ಇರುತ್ತೋ ಅದನ್ನು ತಡೆಯೋದಕ್ಕೆ ಆಗೋಲ್ಲ. ಹಾಗಾಗಿ ನಿರಂಕುಶಸ್ಯ ಏಕಾತ್ಮಕಃ ಯಹ ನಿಬಿಡ ನಿರಂತರ. ಮತ್ತೆ ನಾನು ನಿಬಿಡ, ನಿಬಿಡ ಅಂದರೆ ಎಲ್ಲ ಕಡೆಗೂ ಒತ್ತಿಕೊಂಡು ಇರುವವನು ಅಂತ. ಈ ಉದಾಹರಣೆಗೆ ನಾವು ಸಮುದ್ರದ ದಡಕ್ಕೆ ಹೋಗ್ತೇವೆ. ಕೆಲವು ಕಡೆಗೆ ಮರಳು ನಿಬಿಡವಾಗಿರುತ್ತೆ, ತುಂಬ ಇರುತ್ತೆ, ಮತ್ತು ಕೆಲವು ಕಡೆಗೆ ಸ್ವಲ್ಪ ಇರುತ್ತೆ. ಆ ಥರವೋ ಅಂದರೆ ಹಾಗಿಲ್ಲ, ನಾನು ಎಲ್ಲ ಕಡೆಗೂ ನಿಬಿಡವೇ. ಒಂದು ಕಡೆಗೆ ಸ್ವಲ್ಪ, ಒಂದು ಕಡೆಗೆ ಜಾಸ್ತಿ ಅಂತ ಇಲ್ಲ ಅಂತ. ಈ ಮಾತು ಕೇಳಿದಾಗ ನಿಮಗೆ ಇನ್ನೊಂದು ಸಂಶಯ ಬರುತ್ತೆ. ಹಾಗಿದ್ರೆ ಸಾಧನೆ ಮಾಡ್ತಾ ಮಾಡ್ತಾ ಹೋದಂತಹ ಜ್ಞಾನಿಗಳಿಗೆ ಆತ್ಮವಸ್ತುವಿನ ಅನುಭವ ಬರುತ್ತೆ, ನಮಗೆ ಅನುಭವ ಬರೋದಿಲ್ಲ. ಸಂಸಾರಿಗಳಲ್ಲಿ ಕಡಿಮೆ ಆತ್ಮ, ಅವರಲ್ಲಿ ಜಾಸ್ತಿ ಆತ್ಮ ಅಂತ ಹೇಳ್ಬೋದಲ್ಲ, ಹೇಳ್ಬೋದಲ್ವಾ? ಹೇಳೋಕ್ಕಾಗುತ್ತಾ? ವಿಚಾರ ಮಾಡಿ. ಇಲ್ಲ, ಇದನ್ನು ಶಾಸ್ತ್ರ ಕಡಿಮೆ ಆತ್ಮ ಹೆಚ್ಚು ಆತ್ಮ ಅಂತ ಹೇಳಲ್ಲ, ಮಲಿನಾತ್ಮ ಶುದ್ಧಾತ್ಮ ಅಂತ ಹೇಳುತ್ತೆ. ಅದು ಹೇಗೆ ಅಂತಂದರೆ ಪ್ರಶ್ನೆ ಇಷ್ಟೇ ನೋಡಿ. ಒಂದು ದೃಷ್ಟಾಂತ ಕೊಟ್ಬಿಡ್ತೇನೆ. ಅಮಾವಾಸ್ಯೆಯ ಗಾಢಾಂಧಕಾರ, ಕತ್ತಲುಗಳು
ಎಲ್ಲ ಕಡೆಗೂ ಕವಿದಿವೆ. ಆಗ ನೀವು ಮನೆಯ ಟೆರೆಸ್ ಮೇಲೆ ನಿಂತು ನೋಡಿದರೆ ನಿಮಗೆ ಆಕಾಶ ಕಾಣುತ್ತಾ? ಆಕಾಶ ಮೇಲಿರುವುದಿಲ್ಲ, ಸ್ಪೇಸ್ ಕಾಣುತ್ತಾ? ಇಲ್ಲ. ಯಾಕೆ ಕಾಣುವುದಿಲ್ಲ ಕೇಳಿದರೆ ಅದು ಕತ್ತಲಿಂದ ಆವೃತವಾಗಿದೆ ಅಲ್ವಾ? ಅಥವಾ ಹೊಗೆಯಿಂದ ಆವೃತವಾದಾಗ ಸ್ಪೇಸ್ ನಮಗೆ ಕಾಣೋದಿಲ್ಲ. ಹಾಗೆ ಸಂಸಾರಿಗಳ ಆತ್ಮ ಅಂದ ಮಾತ್ರಕ್ಕೆ ಸ್ಪೇಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗತ್ತಾ? ಇಲ್ಲ. ಆದರೆ ಅದೇ ಹುಣ್ಣಿಮೆಯ ತಿಂಗಳ ಬೆಳಕಿನಲ್ಲಿ ನೋಡಿದಾಗ ಅನಿಸುತ್ತೆ. ದಡ್ಡನಾದವನು ಹುಣ್ಣಿಮೆ ದಿವಸ ಮಾತ್ರ ಆಕಾಶ ಇದೆ, ಅಮಾವಾಸ್ಯೆ ದಿವಸ ಆಕಾಶ ಇಲ್ಲ ಅಂತ ಹೇಳಿದರೆ ಹೇಳ್ಬೋದಾ? ಇಲ್ಲ. ಹಾಗೇನೆ ಆಕಾಶ ಇದೆ, ಆದರೆ ಸಂಸಾರಿಗಳ ಆತ್ಮ ಮಲಿನಾತ್ಮ ಅಂತ ಶಾಸ್ತ್ರ ಕರೆಯುತ್ತೆ. ಯಾಕೆಂದರೆ ಅದನ್ನು ಶೋಧಿಸುವುದಿಲ್ಲ ನಾವು. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಇದ್ದ ಆತ್ಮವೇ ನಮಗೆ ಏನೇನೋ ಆಗಿ ಅನುಭವಕ್ಕೆ ಬರ್ತಾ ಇರುತ್ತೆ. ಮನಸ್ಸೋ, ದೇಹವೋ, ಇಂದ್ರಿಯವೋ ಇವುಗಳು ಮಾಡೋದೆಲ್ಲವನ್ನು ಅದರ ಮೇಲೆ ಆರೋಪ ಮಾಡ್ತಾ ಇರ್ತೇವೆ. ಹಾಗಾಗಿ ಸಂಸಾರಿಗಳ ಆತ್ಮ ಅಂದರೆ ಸಾಧನೆಗೆ ಒಡ್ಡಿಕೊಳ್ಳದೇ ಇರುವ ಆತ್ಮ ಮಲಿನಾತ್ಮ. ಹೀಗೆ ಅಂತ. ಹಾಗಿದ್ರೆ ನಾನು ಹೇಗಿದ್ದೇನೆ, ವ್ಯೋಮೇವ ಪೂರ್ಣಃ ಸ ಕಥಂ ಮುಚೇಷ್ಟತೆ. ಆಕಾಶದಂತೆ ನಾನು ಎಲ್ಲ ಕಡೆಗೂ ಸಹ ಪೂರ್ಣ ತುಂಬಿಕೊಂಡಿದ್ದೇನೆ. ಯಾವುದು ಎಲ್ಲ ಕಡೆಗೂ ಇರುತ್ತೋ ಅದರಲ್ಲಿ ಚೇಷ್ಟೆ ಅಂದರೆ ಕಂಪನ, ಅಲ್ಲಾಡುವಿಕೆ ಅನ್ನುವಂಥದ್ದು ಹೇಗೆ ಸಂಭವಿಸುತ್ತೆ? ಸಂಭವಿಸೋದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಭಾಳ ಸುದೀರ್ಘವಾದಂತಹ ವ್ಯಾಖ್ಯಾನವನ್ನು ಬರೀತಾರೆ. ಇದಕ್ಕೆ ಒಂದೊಂದು ಶಬ್ದವನ್ನು ಹೇಗೆ ವಿಸ್ತರಿಸಬಹುದು ಅನ್ನೋದನ್ನು ತಪಸ್ವಿಗಳ ಚಿಂತನೆಯಲ್ಲೇ ನೋಡಬೇಕು ನಾವು. ಸಂಸಾರಿಗಳ ಕಣ್ಣಿಗೆ ಯಾವುದು ಕಾಣೋದಿಲ್ವೋ ಅದು ಅವರ ಕಣ್ಣಿಗೆ ಕಾಣುತ್ತೆ. ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ ನಿಶ್ಚೇತಸಃ ನಿರ್ವಿಕೃತೆ ನಿರಾಕೃತೆ ಕುತೋ ಮಮಾಖಂಡ ಸುಖಾನುಭೂತೆ ಹಿ ಅನನ್ವಾಗತಮಿತ್ಯಪಿ ಶ್ರುತಿ. ಇನ್ನೊಂದು ಸಲ, ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ ನಿಶ್ಚೇತಸೋ ನಿರ್ವಿಕೃತೆ ನಿರಾಕೃತೆ ಕುತೋ ಮಮಾಖಂಡ ಸುಖಾನುಭೂತೆ ಹ್ಯನನ್ವಾಗತಮಿತ್ಯಪಿ ಶ್ರುತಿ. ಬ್ರೂತೆ ಹ್ಯನನ್ವಾಗತ ಮಿತ್ಯಪಿ ಶ್ರುತಿ. ನನ್ನ ಪುಸ್ತಕದಲ್ಲಿ ಒಂದು ಶಬ್ದ ಅದು ಸ್ವಲ್ಪ 3ನೇ ಸಾಲಿನ ಕೊನೆಗೆ ಹೋಗಿ 4ನೇ ಸಾಲಿನಲ್ಲಿ ಇರಬೇಕಾದದ್ದು ಲೋಪ ಆಗಿಬಿಟ್ಟಿದೆ. ಹಾಗಾಗಿ ಪ್ರಾಯಶಃ 4ನೇ ಸಾಲು ಹೀಗೆ ಪ್ರಾರಂಭ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಬ್ರೂತೆ ಹ್ಯನನ್ವಾಗತಿ ಮಿತ್ಯಪಿ ಶ್ರುತಿ. ಹಾಗೆ ಇದೆ ಅಂತ ಅಂದ್ಕೊಂಡಿದ್ದೇನೆ ಪಾಠ ಅಲ್ವಾ? ಎಸ್. ಆದರೆ ಇಲ್ಲಿ ಹಾಗಿಲ್ಲ. ಹಾಗಾಗಿ ಸ್ವಲ್ಪ 3ನೇ ಸಾಲಿನಲ್ಲಿ ಅಕ್ಷರಗಳ ಸಂಖ್ಯೆ ಜಾಸ್ತಿಯಾಗಿ ಛಂದಸ್ಸು ವ್ಯತ್ಯಾಸ ಆಯ್ತಲ್ಲ ಅಂತ ಒಂದು ಸಲ ಮನಸ್ಸು ಯೋಚಿಸ್ತು. ಅದು ಇಲ್ಲಿ ಬರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. ನಿರಿಂದ್ರಿಯನಾದ ಮತ್ತು ಚಿತ್ತರಹಿತನಾದ ನಿರ್ವಿಕಾರನಾದ ನಿರಾಕಾರನಾದ ಅಖಂಡ ಆನಂದ ಸ್ವರೂಪನಾದ ನನಗೆ ಪುಣ್ಯಗಳಾಗಲಿ ಪಾಪಗಳಾಗಲಿ ಎಲ್ಲಿಂದ ಬಂದಾವು? ಇವು ನನಗೆ ಇಲ್ಲವೆಂದು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತದೆ. ಒಂದು ಸಣ್ಣ ವಿಷಯ ಜ್ಞಾಪಿಸಿಬಿಡ್ತೇನೆ. ಪ್ರಾರಂಭ ಆಗುವುದು ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ. ನಿಮಗೆ ಇದನ್ನು ಕೇಳಿದ ತಕ್ಷಣ ಪುಣ್ಯ ಪಾಪ ಏನು ಈ ಶಬ್ದ ಹೇಳಲೇ ಇಲ್ವಲ್ಲ, ಬೇರೆಯನ್ನು ಹೇಳ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ರಲ್ಲ ಅಂತ ಅನಿಸುತ್ತೆ. ಅದನ್ನು ಅನ್ವಯ ಮಾಡಿ ಹೇಳಬೇಕಿದ್ರೆ ಕನ್ನಡದಲ್ಲಿ ನಾವು ಕನ್ನಡದ ಭಾಷೆಯ ಜಾಯಮಾನಕ್ಕೆ ಸರಿಯಾಗಿ ಹೇಳಬೇಕಾಗತ್ತೆ. ಹಾಗಾಗಿ ಅಲ್ಲಿ ಏನುಂಟು ಕೇಳಿದರೆ ನಿಶ್ಚೇತ ಸಹ, ಮತ್ತೆ ಅಲ್ಲಿ ಶಬ್ದ ಉಂಟು ನಿರಿಂದ್ರಿಯಸ್ಯ ಅಂತ ನೋಡಿ. ಅದನ್ನೆಲ್ಲ ವಿಶೇಷಣಗಳನ್ನು ಮೊದಲು ಹೇಳಿಕೊಂಡು ಆಮೇಲೆ ಹೇಳಬೇಕಾಗತ್ತೆ. ಈಗ ಹಾಗಾಗಿ ಅದನ್ನು ಮೊದಲು ಹೇಳಿದ್ದೇನೆ. ಹಾಗಾಗಿ ನಾನು ನಿರಿಂದ್ರಿಯ, ನನಗೆ ಇಂದ್ರಿಯಗಳಿಲ್ಲ. ನನಗೆ ಅಂದರೆ ಆತ್ಮನಿಗೆ ಅಂತ ಅರ್ಥ. ಇಂದ್ರಿಯಗಳು ಇಲ್ಲ, ಮತ್ತು ಚಿತ್ತ ಮನಸ್ಸು ಸಹ ಇಲ್ಲ, ಮತ್ತು ನಿರ್ವಿಕಾರ, ನನಗೆ ಯಾವುದೇ ವಿಕಾರವೂ ಸಹ ಇಲ್ಲ. ಇಷ್ಟು ಮೊದಲನೇ ಸಾಲಿನ ಅರ್ಥ. ಈಗ ಸ್ವಲ್ಪ ಈ ಪುಣ್ಯ ಪಾಪ ಅಂತ ಬಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಯಾವುದು ಪುಣ್ಯ ಯಾವುದು ಪಾಪ ಅಂತ ಶಾಸ್ತ್ರ ಹೇಳುತ್ತೆ.
ವಿಹಿತ ಕರ್ಮಜನ್ಯಂ ಪುಣ್ಯಂ, ಯಾವುದನ್ನು ಶಾಸ್ತ್ರ ಮಾಡುವಂತ ಹೇಳುತ್ತೋ ಅದನ್ನು ಮಾಡಿದರೆ ಅದು ಪುಣ್ಯ ಅಂತ. ಪುಣ್ಯ ಅಂದರೆ ಇನ್ನೇನು ಅದೇನೋ ಒಂದು ಮೂಟೆ ಅಂತ ಅಂದ್ಕೊಳ್ಬೇಡಿ ದಯವಿಟ್ಟು. ವೇದಾಂತದ ಪ್ರಕಾರ ಪುಣ್ಯ ಅನ್ನೋದಕ್ಕೆ ಅರ್ಥ ಸತ್ವಗುಣದ ಉಚ್ಛ್ರಾಯ ಸ್ಥಿತಿ ಅಂತ ಅರ್ಥ. 3 ಗುಣಗಳಿದ್ದಾವೆ, ಸತ್ವ, ರಜಸ್ಸು, ತಮಸ್ಸು. ಆ ಸತ್ವಗುಣ ಉಚ್ಛ್ರಾಯ ಸ್ಥಿತಿಗೆ ಬರುವುದೇ ಪುಣ್ಯ ಅಂತ ಶಾಸ್ತ್ರ ಕರೆಯುತ್ತೆ ಸಾಮಾನ್ಯವಾಗಿ. ಮತ್ತೆ ಈ ವಿಹಿತ ಕರ್ಮಜನ್ಯಂ ಪುಣ್ಯಂ, ಶಾಸ್ತ್ರ ಇದನ್ನು ಮಾಡುವಂತ ಹೇಳಿದ್ದನ್ನು ಮಾಡಿದಾಗ ಪುಣ್ಯ ಬರುತ್ತದೆ. ಶಾಸ್ತ್ರ ಏನು ಹೇಳ್ತದೆ ಪ್ರತಿಯೊಬ್ಬನಿಗೂ ಸಾಮಾನ್ಯವಾಗಿ ಅಂತಂದರೆ, ಒಬ್ಬ ಮನುಷ್ಯ ಪ್ರತಿದಿನವೂ ಸಹ 6 ತರಹದ ಕರ್ಮಗಳನ್ನು ಮಾಡಬೇಕು. ಸ್ನಾನ, ಆಮೇಲೆ ಸಾಧ್ಯ ಆದರೆ ಭಗವಂತನ ಚಿಂತನೆ, ಅದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಸಂಧ್ಯಾ ಅಂತ ಕರೀತಾರೆ. ಆ ದಿನದ 2 ಹಗಲುಗಳು, ಪ್ರಾತಃ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ, ಈ 2 ಸಂಧಿ ಕಾಲದಲ್ಲಿ ಭಗವತ್ ಚಿಂತನೆ ಮಾಡುವುದನ್ನು, ವಂದಿಸುವುದನ್ನು ಸಂಧ್ಯಾ ವಂದನೆ ಅಂತ ಶಾಸ್ತ್ರ ಕರೆಯುತ್ತೆ. ಸ್ನಾನಂ ಸಂಧ್ಯಾ. ಅದಾದ ಮೇಲೆ ಒಂದಿಷ್ಟು ಭಗವಂತನಿಗೆ ಸಂಬಂಧಪಟ್ಟಂತಹ ಮಂತ್ರಗಳ ಜಪ, ಇವೆಲ್ಲ ಪುಣ್ಯಪ್ರದವಾದಗಳು. ಅಂದರೆ ನಮ್ಮ ಒಳಗೆ ಸತ್ವಗುಣ ಹೆಚ್ಚಾಗುವುದಕ್ಕೆ ಕಾರಣ ಆಗುವಂಥವುಗಳು ಅಂತ ಅರ್ಥ. ಮತ್ತು ಜಪೋ ಹೋಮ ದೇವಾನಾಂಚ ಪೂಜನಂ, ದೇವತೆಗಳ ಪೂಜೆ. ಅವರುಗಳಿಗೆ ಬೇಕು ಅಂತಲ್ಲ, ಇದು ಯಾವುದನ್ನು ಸಹ ನೆನಪಿಟ್ಕೊಳ್ಬೇಕು ನಾವು. ನಾನೇನೋ ಇವತ್ತು ಒಂದು ದೊಡ್ಡ ಪಾತ್ರೆಯಲ್ಲಿ ಅನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅವನು ಹೊಟ್ಟೆ ತುಂಬಿಸ್ಬಿಟ್ಟೆ ಅಂತ ಯಾರೋ ಅಂದ್ಕೊಂಡ್ರೆ ಅದರಂಥ ಭಂಡತನ ಇನ್ನೊಂದಿಲ್ಲ. ಹಾಗಿದ್ರೆ ಅವನಿಗೆ ಹೊಟ್ಟೆ ತುಂಬಲಿ ಅಂತಲ್ಲ ಇದನ್ನು ಮಾಡೋದು, ನಮ್ಮ ಮನಸ್ಸು ಶುದ್ಧ ಆಗಬೇಕು ಅಂತ. ಯಾಕೆ ಅಂದರೆ ನೋಡಿ, ಸ್ನಾನ ದೇಹದ ಕೊಳೆಯನ್ನು ತೊಳೆಯುತ್ತೆ, ಆದರೆ ಒಳಗಡೆ ಮನಸ್ಸು ಉಂಟಲ್ವಾ, ಈ ಶರೀರ ಈ ಜನ್ಮದಿಂದ ಬಂದಿದ್ದು, ಆದರೆ ಮನಸ್ಸು ಎಷ್ಟೋ ಜನ್ಮದಿಂದ ಅದೇ ಬರ್ತಾ ಉಂಟು. ಅದಕ್ಕೆ ಎಷ್ಟು ಕೊಳೆ ಅಂಟ್ಕೊಂಡಿರಬಾರ್ದು. ಎಷ್ಟು ಜನ್ಮದಲ್ಲಿ ತೊಳೆದ್ರೂ ಸಹ ಹೋಗದೇ ಇರುವಷ್ಟು ಕೊಳೆ ಇರುತ್ತೆ ಮನಸ್ಸಿಗೆ. ಅದನ್ನೇ ನಾವು ಸಂಸ್ಕಾರ ಅಂತ ಕರಿತೇವೆ ಅಲ್ವಾ. ಹೀಗೆ ಸ್ನಾನಂ ಸಂಧ್ಯಾ ಜಪೋ ಹೋಮ ದೇವತಾನಾಂಚ ಪೂಜನಂ ವೈಶ್ವದೇವಂ ಆತಿಥ್ಯಂ ವೈಶ್ವದೇವಂಚ ಅಂತ. ಆತಿಥ್ಯ, ಮನೆಗೆ ಯಾರು ಬಂದರೆ ಅವ್ರಿಗೇನು ಷಡ್ರಸೋಪೇತವಾದ ಭೋಜನವನ್ನೇ ಮಾಡಿ ಹಾಕಬೇಕು ಅಂತಲ್ಲ. ಬನ್ನಿ ಕುಳಿತುಕೊಳ್ಳಿ, ತೃಣಾನಿ ಕೂತ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಚೇರ್ ಇಲ್ವಾ, ಚಾಪೆ. ಭೂಮಿ ಅದು ಇಲ್ವಾ, ಚಾಪೆನೂ ಇಲ್ಲ, ನೆಲದ ಮೇಲೆ ಕೂತ್ಕೊಳ್ಳಿ. ನೀವು ಆತಿಥ್ಯವನ್ನು ಯಾವ ವಸ್ತುಗಳಿಂದ ಮಾಡ್ತೀರಿ ಅಂತಲ್ಲ, ಯಾವ ಭಾವನೆಯಿಂದ ಮಾಡ್ತೀರಿ ಅನ್ನೋದು ಮುಖ್ಯ ಅಷ್ಟೇ. ಭಾವರಹಿತವಾದ ಆತಿಥ್ಯಕ್ಕೆ ಏನೂ ಬೆಲೆ ಇಲ್ಲ. ಅದಿದೆ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಮನೆ ಚೆನ್ನಾಗಿದೆ ಮನಸ್ಸಿಲ್ರಿ ಅಂತ. ಮನೆ ತುಂಬ ಕೆಟ್ಟೋಗಿದೆ, ಅವ್ರ ಮನಸ್ಸು ಮಾತ್ರ ತುಂಬ ಚೆನ್ನಾಗಿದೆ ರೀ. ಆ ಮನಸ್ಸಿರ್ಬೇಕು ಅಂತ. ಯಾಕೆಂದರೆ ಇದನ್ನೆಲ್ಲ ಮಾಡೋದು ಮನಸ್ಸಿನ ಶುದ್ಧಿಗೋಸ್ಕರನೇ. ಆತಿಥ್ಯಂ ವೈಶ್ವದೇವಂಚ, ಇವಿಷ್ಟು ಷಟ್ಕರ್ಮಾಣಿ ದಿನೇ ದಿನೇ, ಇವಿಷ್ಟು ಪುಣ್ಯಪ್ರದವಾದವುಗಳು. ಪುಣ್ಯಪ್ರದವಾದವುಗಳು ಅಂದರೆ ನಮ್ಮ ಮನಸ್ಸಿನ ಕೊಳೆಯನ್ನು ದಿನದಿನವೂ ಕಡಿಮೆ ಮಾಡ್ತಾ ಶುದ್ಧಿಯನ್ನು ಉಂಟು ಮಾಡು. ಅದರ ಸಂಕೇತವಾಗಿ ಮೊದಲು ಸ್ನಾನವನ್ನು ಹೇಳ್ತಾರೆ. ನಾವು ಸ್ನಾನ ಮಾಡ್ತಾ ಮಾಡ್ತಾನೆ ಕೆಟ್ಟ ವಿಚಾರ ಮಾಡಿದರೆ ಏನಾಯಿತು? ಏನು ಪ್ರಯೋಜನ ಇಲ್ಲ. ಹಾಗಾಗಿ ಸ್ನಾನಂ ಸಂಧ್ಯಾ ಜಪೋಹೋಮ ಇವುಗಳನ್ನು ಮಾಡುವುದರಿಂದ ಪುಣ್ಯ ಬರ್ತದೆ. ಇನ್ನು ನಮ್ಮನೆಯ ನೀರಿನಲ್ಲಿ ಸ್ನಾನ ಮಾಡಿದರೂ ಪುಣ್ಯ, ಮಹಾನದಿಗಳಲ್ಲಿ ಸ್ನಾನ ಮಾಡಿದರೆ ಹೆಚ್ಚು ಪುಣ್ಯ, ಸಂಗಮದಲ್ಲಿ ಸ್ನಾನ ಮಾಡಿದರೆ ಇನ್ನೂ ಹೆಚ್ಚು ಪುಣ್ಯ. ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಪುಣ್ಯನೇನು ಶಬ್ದ ಉಂಟಲ್ವಾ, ಈ ಪುಣ್ಯಗಳು ನನಗಿಲ್ಲ ಏನ್ರಿ. ಇಷ್ಟೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳ್ತಾ ಇದ್ದೀರಿ? ಹಾಗೇ ಇರಿ, ಕಾಯ್ತಾ ಇರಿ, ಮುಂದೆ ಬರುತ್ತೆ ಏನು ನೋಡೋಣ. ಪುಣ್ಯವೂ ನನಗಿಲ್ಲ. ಹಾಗಿದ್ರೆ ನೆಕ್ಸ್ಟ್ ಪಾಪಾನಿ. ಪಾಪ ಅಂದರೆ ಏನು? ಪಾಪ ಅಂದರೆ ನಿಷಿದ್ಧವಾದ ಕರ್ಮಗಳು, ಮಾಡಬಾರದ್ದನ್ನು ಮಾಡುವುದಕ್ಕೆ
ಪಾಪ ಅಂತ ಹೆಸರು. ಒಂದು ದೃಷ್ಟಾಂತ ಕೊಟ್ಟುಬಿಡ್ತೇನೆ. ನ ಸುರಾಂ ಪಿಬೇತ್. ಸುರ ಅಂದರೆ ಗೊತ್ತು, ಮತ್ತೆ ಹೇಳಬೇಕಾದಿಲ್ಲ. ಒಂದು ಸಣ್ಣ ಉದಾಹರಣೆ. ಇಂಥವುಗಳೆಲ್ಲ ಪಾಪಕಾರಕವಾದವುಗಳು, ಆದ್ದರಿಂದ ಇದರಿಂದ ಪಾಪ ಬರ್ತದೆ. ಇಷ್ಟು ಹೇಳಿ ಈಗ ಮತ್ತೆ ಪುನಃ ಈ ಪಾಪಕ್ಕೂ ಮತ್ತು ಪುಣ್ಯಕ್ಕೂ ಮೂರು ತರಹದ ಕರ್ಮಗಳಿರ್ತವೆ. ಯಾವ್ಯಾವುದು ಅಂದರೆ ಕರ್ಮಚ ತ್ರಿವಿಧಂ. ನಾವು ಮಾಡುವಂತಹ ಕರ್ಮ ಯಾವಾಗಲೂ 3 ತರಹದಲ್ಲಿರ್ತದೆ. ಹೇಗೆ? ಒಂದು ಶರೀರದಿಂದ ಮಾಡುವ ಕರ್ಮ, ಇನ್ನೊಂದು ಮನಸ್ಸಿನಿಂದ ಮಾಡುವ ಕರ್ಮ, ಇನ್ನೊಂದು ವಾಚಿಕ ಬಾಯಿಯಿಂದ ಮಾಡುವ ಕರ್ಮ. ಇವುಗಳನ್ನೇ ತ್ರಿಕರಣ ಅಂತ ಹೇಳ್ತಾರಲ್ಲ ಹಾಗೆ. ಭಗವದ್ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ, ಶರೀರವಾಂಗ್ ಮನೋಭಿಃ ಯತ್ಕರ್ಮ ಪ್ರಾರಭತೆ ನರಃ. ಅಲ್ವಾ? ಶರೀರ, ವಾಕ್, ಮನಃ, ಅಲ್ಲೂ ಇದೇ ಮಾತನ್ನು ಹೇಳ್ತಾನೆ. ಹೀಗೆ ಈ 3 ತರಹದ ಕರ್ಮಗಳು, ನ್ಯಾಯಂ ವಾ ವಿಪರೀತಂ ವಾ. ನ್ಯಾಯ ಅಂದರೆ ಪುಣ್ಯ, ವಿಪರೀತ ಅಂದರೆ ಪಾಪ ಅಂತ ಅರ್ಥ. ಅಲ್ಲಿ ಹೇಳುವ ಶಬ್ದದ ಸ್ಟೈಲ್ ಬೇರೆ ಅಷ್ಟೇ ಹೀಗೆ ಅಂತ. ಹಾಗಿದ್ರೆ ಪುಣ್ಯಪ್ರದವಾದಂಥ ಕರ್ಮಗಳು ಯಾವ್ಯಾವುದಪ್ಪ ಅಂದರೆ ಮಹಾನದಿ ಸ್ನಾನ, ಮಹಾನದಿಗೆ ಹೋಗಿ ಸ್ನಾನ ಮಾಡುವುದು, ಮತ್ತು ದೇವಬ್ರಾಹ್ಮಣ ಪ್ರದಕ್ಷಿಣಾದೀನಿ ಶಾರೀರಾಣಿ ಪುಣ್ಯಾನಿ. ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕುವುದು, ಜ್ಞಾನಿಗಳು ಕಂಡಾಗ ನಮಸ್ಕರಿಸುವುದು, ಇವೆಲ್ಲ ಶರೀರದ ಮೂಲಕ ಮಾಡುವಂತಹ ಪುಣ್ಯಪ್ರದವಾದ ಕರ್ಮಗಳು. ಇದೆಲ್ಲ ಶಾರೀರಿಕವಾದಂತಹ ಕರ್ಮಗಳು. ಅದಾದ ಮೇಲೆ ನೆಕ್ಸ್ಟ್ ಇನ್ನು ವಾಚಿಕವಾದಂಥದ್ದು ಮಹಾಮಂತ್ರ ಜಪ, ಭಗವನ್ನಾಮ ಸಂಕೀರ್ತನ, ತದ್ಗುಣ ಕಥನಾದೀನಿ ವಾಚಿಕಾನಿ. ಮಂತ್ರಗಳನ್ನು ಜಪಿಸುವುದು, ಅದರ ಜೊತೆಗೆ ಭಗವಂತನ ನಾಮ ಸಂಕೀರ್ತನೆ ಮಾಡುವುದು, ಅದಾದಮೇಲೆ ಅವನ ಗುಣಗಳನ್ನು ಮತ್ತೆ ಮತ್ತೆ ಹೇಳ್ತಾ ಹೋಗೋದು. ಅದರ ಅರ್ಥ ತಿಳಿದು ಹೇಳಿದಾಗ ಇವೆಲ್ಲವೂ ವಾಚಿಕವಾದಂತಹ ಪುಣ್ಯಕರ್ಮಗಳಾಗ್ತವೆ. ನಮ್ಮಲ್ಲಿ ಬಹಳಷ್ಟು ಜನ ಕೇಳ್ತಾರೆ, ತಪ್ಪು ತಿಳ್ಕೊಳ್ಬೇಡಿ, ಸೌಂದರ್ಯ ಲಹರಿ ಪಾರಾಯಣ ಮಾಡ್ರಿ, ಭಗವದ್ಗೀತೆ ಅನ್ನೋ ಒಂದು ಅಧ್ಯಾಯ ಓದ್ರಿ ಅಂತಂದರೆ ಯಾಕೆ ಓದಬೇಕು? ಓದಿದ್ರೆ ಏನಾಗ್ತದೆ? ಎಲ್ಲ ವಾಚಿಕವಾದ ಪುಣ್ಯಗಳು. ಹಾಗಾಗಿ ನಮ್ಮಲ್ಲಿ ಮೊದಲಿಂದನೂ ಒಂದು ಕ್ರಮ ಉಂಟು, ಪಾರಾಯಣ ಮಾಡುವುದು ಅಂತ. ಪಾರಾಯಣ ಅಂದ್ರೇನು? ಅದನ್ನು ಒಂದು ವ್ಯವಸ್ಥೆಗೆ ಒಳಪಟ್ಟುಕೊಂಡು ಓದುವುದು. ಓದುವುದು ವಾಚಿಕವಾದ ಕ್ರಿಯೆ, ಹೌದಾ ಅಲ್ವೋ? ಅದು ಅರ್ಥ ತಿಳಿದು ನಾವು ಅದರ ಜೊತೆಗೇ ಮನಸ್ಸನ್ನು ಇಟ್ಟು ಹೇಳ್ತಾ ಹೋದಾಗ ವಾಚಿಕ ಕರ್ಮದ ಜೊತೆಗೆ ಅದು ಮಾನಸಿಕ ಕರ್ಮವೂ ಆಗಿಬಿಡುತ್ತೆ. 2 in 1 ಎಟ್ ಎ ಟೈಮ್. ಅದಿಲ್ಲ ಅಂತಾದರೆ ವಾಚಿಕ ಕರ್ಮ ಅಂತೂ ಹಾಗೆ ಆಗತ್ತೆ ಅಲ್ವಾ? ವಾಚಿಕ ಅರ್ಥ ಗೊತ್ತಿಲ್ಲದೆ ಹೇಳಿದೆ ನನಗೇನು ಪ್ರಯೋಜನ ಆಗೋಲ್ಲ. ನೋ, ಆಗತ್ತೆ. ತಿಳಿದು ಹೇಳಿದಾಗ ಎಷ್ಟಾಗುತ್ತೋ ಅಷ್ಟಾಗದೇ ಇರಬಹುದು. 2 ಉದಾಹರಣೆ ಕೊಡ್ತೇನೆ. ನೀವು ಯಾವುದೋ ಒಂದು ಕಾಯಿಲೆಗೋಸ್ಕರ ಔಷಧ ತಗೊಳ್ತೀರಾ. ಆ ಔಷಧ ಗುಣಧರ್ಮ ಏನು ಅಂತ ನಿಮಗೆ ಗೊತ್ತೋ? ಡಾಕ್ಟ್ರಿಗೆ ಗೊತ್ತು. ಅದನ್ನು ತಗೊಂಡ ಕಾಯಿಲೆ ವಾಸಿ ಆಗುತ್ತೋ ಇಲ್ವಾ? ಆಗುತ್ತೆ, ಹೌದು ತಾನೆ? ತಿಳಿದು ತಗೊಂಡಾಗ ಜಾಸ್ತಿ ಹೆಚ್ಚು ಅವನು ಅಟೆನ್ಷನ್ನಿಂದ ಏನೇನು ಪಾಲನೆ ಮಾಡಬೇಕೋ ಮಾಡ್ತಾನೆ. ಹಾಗೇನೆ ಅಡುಗೆ ಮಾಡ್ತಾ ಇರ್ತೀರ, ಬೆಂಕಿ, ದಿನವೂ ನಾನು ನಿನ್ನಲ್ಲಿ ಅಡುಗೆ ಮಾಡ್ತೇನೆ, ಪಾತ್ರೆಗಳನ್ನು ಸುಡು, ಇವತ್ತೊಂದ್ಸಲ ನಾನು ನಿನ್ನನ್ನು ಮುಟ್ತೇನೆ, ನನ್ನ ಕೈ ಸುಡಬೇಡ ಅಂತ ಮುಟ್ಟಿ ನೋಡೋಣ. ಸುಡದೇ ಇರುತ್ತದು. ಗೊತ್ತಿದ್ದು ಮುಟ್ಟಿದರು, ಗೊತ್ತಿಲ್ಲದೇ ಮುಟ್ಟಿದರು, ಅದು ಸುಡುತ್ತೆ. ಹಾಗೇನೆ ಈ ವಾಚಿಕವಾದಂತಹ ಕರ್ಮ ಏನುಂಟಲ್ಲ, ಅದಕ್ಕೆ ಅದರದ್ದಾದಂಥ ಶಕ್ತಿ ಉಂಟು ಹೇಗೆ ಅಂತ. ಹಾಗಾಗಿ ಇವೆಲ್ಲ ವಾಚಿಕವಾದಂತಹ ಕರ್ಮಗಳು. ಅದಕ್ಕೋಸ್ಕರ ನಮ್ಮಲ್ಲಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಎಷ್ಟೋ ಜನ ಮಹಾತ್ಮರು ಭಗವಂತನ ನಾಮ ಸಂಕೀರ್ತನೆ ಮಾಡುವುದರ ಮೂಲಕವೇ ಅವನನ್ನು ಕಂಡುಕೊಂಡಿದ್ದಾರೆ. ಕೆಲವು ಜನ ಬರೇ ನಾಮ ಹೇಳಿದ್ರಿಂದ ಏನು ಉಂಟ್ರಿ, ಏನು ಪ್ರಯೋಜನ? ನೋ. ಈ ಉದಾಹರಣೆಗೆ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಅವ್ರು ನಿಂತಿದ್ದೆಲ್ಲಿ? ರಾಮನಾಮದಲ್ಲಿ ಅಲ್ವಾ? ಯಾಕೆ? ನಮಗೆ ರಾಮ ಅಂದರೂ ಒಂದೇ, ಕಾಮ ಅಂದರೂ ಒಂದೇ.
ಆದರೆ ರಾಮನಾಮದ ವಿಶೇಷತೆ ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದು ಸಾಕ್ಷಾತ್ ಪರಬ್ರಹ್ಮ ವಸ್ತು. ಅದಕ್ಕಿಂತ ಹರಿಯನ್ನ ಹರರನ್ನ ಬೆಸೆದು ನಿಲ್ಲಿಸಿದಂಥ ನಾಮ ಒಂದಿದ್ರೆ ಅದು ರಾಮನಾಮ. ಕಬೀರ್ ಅಂತ ಮುಸ್ಲಿಂ, ಅಂಥವರು ಸಹ ರಾಮನಾಮವನ್ನು ಬದುಕಿನ ಊರುಗೋಲಾಗಿ ಮಾಡಿಕೊಂಡಿದ್ರು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಈ ನಾಮ ಸ್ಮರಣೆಗೆ ಎಷ್ಟೆಲ್ಲ ಶಕ್ತಿ ಉಂಟು. ಹಾಗಾಗಿ ಅದು ವಾಚಿಕವಾದಂತಹ ಒಂದು ಕ್ರಿಯೆ. ಅಷ್ಟು ಹಿನ್ನೆಲೆಯಲ್ಲಿ ವಾಚಿಕಾನಿ ಪುಣ್ಯಾನಿ, ಇನ್ನು ಮಾನಸಿಕವಾಗಿ ಶರೀರದ್ದಾಯಿತು, ವಾಚಿಕ ಆಯಿತು, ಇನ್ನು ಮಾನಸಿಕವಾಗಿ ಈಶ್ವರ ಧ್ಯಾನ, ಭಗವಂತನನ್ನು ಚಿಂತಿಸುವುದು. ಭಗವಂತನ ಚಿಂತಿಸುವುದು ಅಂದರೆ ನಮಗೆ ಗೊತ್ತಿದ್ದಂತಹ ಅವನ ಆಕಾರವೊಂದನ್ನು ನಿರಂತರ ಯೋಚಿಸುವುದು. ಮೊದಲು ಕಣ್ಣಿನಿಂದ ನೋಡಿ ಆ ರೂಪವನ್ನು ಮನಸ್ಸಿನ ಒಳಗೆ ತುಂಬಿಕೊಳ್ಳೋದು, ಆಮೇಲೆ ಮನಸ್ಸಿಗೆ ಹೇಳೋದು ಈ ರೂಪವನ್ನು ನಿರಂತರ ಚಿಂತನೆ ಮಾಡು, ಮತ್ತೆ ನೀನು ಆಚೆ ಹೋಗಬೇಡ ಅಂತ ಹೇಳಿ ನಿರಂತರ. ಕಣ್ಣು ಬಿಟ್ಟಾಗ ಯಾವ ರೂಪ ಕಾಣುತ್ತೋ ಕಣ್ಣು ಮುಚ್ಚಿದಾಗಲೂ ಆ ರೂಪ ಕಾಣಬೇಕು. ಹಾಗೆ ಚಿಂತಿಸುವುದು ಧ್ಯಾನ. ನಮಗೇನಾಗುತ್ತೆ, ಕಣ್ಣು ಬಿಟ್ಟಾಗ ಕಾಣುತ್ತೆ, ಕಣ್ಣು ಮುಚ್ಚಿದ ತಕ್ಷಣ ಅದು ಹೇಳದೆ ಕೇಳದೆ ಆಚೆ ಹೋಗ್ತಾ ಇರುತ್ತೆ ಹೇಗೆ ಅಂತ. ಅದು ಆಗಕೂಡದು. ಹೀಗೆ ಈಶ್ವರ ಧ್ಯಾನ, ಅದರ ಜೊತೆಗೆ ಸ್ವಪರಹಿತ ಚಿಂತನ, ತನ್ನ ಚಿಂತನೆ, ಪರರ ಚಿಂತನೆ, ಒಳ್ಳೆಯದನ್ನು ಬೆಳಗಾತ ಎದ್ದು ನಮ್ಮ ಸ್ವರೂಪವನ್ನು ಚಿಂತಿಸುವುದು. ನಾನು ಅಂದರೆ ಯಾರು? ದೇಹವೋ, ಮನಸ್ಸೋ, ಇಂದ್ರಿಯವೋ? ಯಾರು ನಾನು ಅಂದರೆ ಅನ್ನೋದನ್ನು ಚಿಂತಿಸುವುದು. ಹಾಗೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರುವುದು. ಇವೆಲ್ಲ ಮಾನಸಿಕವಾದಂತಹ ಪುಣ್ಯಪ್ರದವಾದ ಕರ್ಮಗಳು. ನನ್ನ ಹಿರಿಯರೊಬ್ಬರು ಯಾವಾಗಲೂ ಹೇಳೋರು, ಆದರೆ ಅಂದರೆ ನಿನ್ನ ಕೈಲಿ ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡು, ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗಬೇಡ. ಒಂದು ಸಣ್ಣ ಸೂತ್ರ ಇವೆಲ್ಲ, ಹೌದು ತಾನೆ? ಹಾಗೆ ಅಲ್ಲಿ ಏನು ಹೇಳೋದಾಗಾಯಿತು, ಶಾರೀರಿಕ, ಮಾನಸಿಕ ಮತ್ತು ವಾಚಿಕವಾದಂಥ ಪುಣ್ಯಕರ್ಮಗಳು ಅಂತಾಯಿತು. ಈ ಮತ್ತೆ ಇವು ಕೆಟ್ಟದ್ದು ಮೂರಿವೆ. ಈ ಮೂರರಿಂದ ನಾವು ಮಾಡ್ತೇವಲ್ಲ, ಅದು ಯಾವ್ಯಾವುದು ಕೇಳಿದರೆ ಅಗಮ್ಯಾಗಮನ, ಹೋಗಬಾರದ ಜಾಗಕ್ಕೆ ಹೋಗುವುದು. ಬಹಳ ಡಿಸೆಂಟ್ ಆದಂಥದ್ದು ಶಬ್ದ. ಎಲ್ಲಿಗೆ ಹೋಗಬಾರ್ದೋ ಅಲ್ಲಿ ಹೋಗುವುದು ದೈಹಿಕವಾದ ಕೆಟ್ಟ ಕರ್ಮ, ಪಾಪ ಕರ್ಮ. ಶಾಸ್ತ್ರ ನೇರವಾಗಿ ಗುರುತಲ್ಪ ಅಂತ ಹೇಳುತ್ತೆ. ಅಥವಾ ಬೇರೆ ಬೇರೆ ಜೂಜನ ಕಟ್ಟೆ ಇತ್ಯಾದಿ ಎಲ್ಲ ಇರ್ತಾವಲ್ಲ, ಅಲ್ಲಿಗೆ ಹೋಗುವುದು ದೇಹದ ಮೂಲಕ ಮಾಡುವಂತಹ ಪಾಪಕರ್ಮಗಳು. ಇನ್ನು ಮುಂದೆ ಹೋಗಬೇಕು ಅಂದರೆ ಪ್ರಾಸ್ಟಿಟ್ಯೂಷನ್ ನಡೆಯುತ್ತಲ್ಲ, ಅಂತಹ ಪ್ರದೇಶಗಳಿಗೆ ಹೋಗುವುದು. ಹೀಗೆ ಮತ್ತೆ ಪರನಿಂದ, ಇನ್ನೊಬ್ಬರನ್ನು ನಿಂದಿಸುವುದು, ಅವಾಚ್ಯ ಶಬ್ದಗಳಿಂದ ಬೈಯುವುದು ವಾಚಿಕವಾದಂತಹ ಪಾಪಕರ್ಮ. ಮತ್ತೆ ಅನೃತವದನ, ನಿಷಿದ್ಧ, ಸುಳ್ಳು ಹೇಳುವುದು ಸಹ ವಾಚಿಕವಾದಂತಹ ಪಾಪವೇ. ಏಕೆಂದರೆ ಸುಳ್ಳು ಅದು ಸಮಾಜದ ಸ್ವಾಸ್ಥ್ಯವನ್ನೇ ಕೆಡಿಸ್ಬಿಡುತ್ತೆ ಅಲ್ವಾ? ಅದಕ್ಕೋಸ್ಕರ ಶಾಸ್ತ್ರ ಅದನ್ನು ತುಂಬ ದೂರ ಇಡಬೇಕು ಅಂತ ಹೇಳುತ್ತೆ. ಅದರ ಜೊತೆಗೆ ದೈಹಿಕವಾಯಿತು, ಮತ್ತು ವಾಚಿಕವಾಯಿತು, ಇನ್ನು ಮಾನಸಿಕವಾಗಿ ನಿಷಿದ್ಧ ಧ್ಯಾನ ದೀನಿ. ಯಾವುದನ್ನು ಧ್ಯಾನ ಮಾಡಬಾರ್ದೋ ಅದನ್ನು ಧ್ಯಾನ ಮಾಡಿದರೆ ಅದು ಕೆಟ್ಟ ಧ್ಯಾನ. ಅದು ಅಂಥ ಧ್ಯಾನದಿಂದ ಪಾಪ ಬರುತ್ತೆ. ಅಲ್ಲಿಗೆ ನಾವು ದೇಹದ ಮೂಲಕ ಮತ್ತು ಮಾತಿನ ಮೂಲಕ ಮತ್ತು ಮನಸ್ಸಿನ ಮೂಲಕ 3 ತರಹದ ಪುಣ್ಯಕರ್ಮಗಳನ್ನೂ ಮಾಡ್ತೇವೆ. ಇವೇ ಕಾರಣಗಳಿಂದ 3 ತರಹದ ಪಾಪಕರ್ಮಗಳನ್ನು ಮಾಡ್ತೇವೆ. ಇಷ್ಟಾದಾಗ ಉಕ್ತಂ ಹಿ, ಶಾಸ್ತ್ರ ಹೇಳುತ್ತೆ, ಶರೀರಜೈಹಿ ಕರ್ಮದೋಷೈ ಯಾತಿ ಸ್ಥಾವರತಾಂ ನರಹ. ಈಗ ಅವನ ಹಬ್ಬ ಕೇಳಿದ್ನಪ್ಪ, ಅಲ್ಲ ಈಗ ಗೊತ್ತಿಲ್ಲದೆ ಆದದ್ದಕ್ಕೆ ಪ್ರಾಯಶ್ಚಿತ್ತ ಉಂಟು, ಗೊತ್ತಿದ್ದು ಮಾಡಿದರೆ ಪ್ರಾಯಶ್ಚಿತ್ತ ಇಲ್ಲ. ಒಬ್ಬ ಕೇಳ್ತಾನೆ, ಏನು
ಶರೀರಜೈ ಕರ್ಮದೋಷೈ ಯಾತಿ ಸ್ಥಾವರತಾಂ ನರಃ ವಾಚಿಕೈ ಪಕ್ಷಿಮೃಗತಾಂ ಮಾನಸೈ ಅನ್ಯಜಾತಿತಾಂ. ದೇಹದ ಮೂಲಕ ಮಾಡಬಾರದ ಕೆಟ್ಟ ಕೆಲಸವನ್ನು ಮಾಡಿದರೆ ಏನು ಪನಿಷ್ಮೆಂಟ್ ಅಂದರೆ, ಸ್ಥಾವರತಾಂ ನರಃ, ಹೋಗಬಾರ್ದು ಜಾಗಕ್ಕೆ ಹೋಗಿದ್ದೀಯಲ್ವ ನೀನು, ಮುಂದಿನ ಜನ್ಮದಲ್ಲಿ ನೀನು ನಡೆದಾಡೋಕ್ಕೆ ಆಗಬಾರ್ದು, ಮರ ಆಗಿ ಹುಟ್ಟು. ಮರ ಎಲ್ಲಿಗೆ ನಡೀತದೆ? ಕಲ್ಲಾಗಿ ಹುಟ್ಟು. ಸ್ಥಾವರ, ಚಲನರಹಿತವಾದಂಥದ್ದು. ಅದಕ್ಕೋಸ್ಕರ ಒಂದೇ ಕಡೆ ನಿಂತಿರುವ ಜೀವನದ ಉದ್ದಕ್ಕೂ ಸಹ ಒಂದು ಕ್ಷಣಕಾಲ ವಿಚಾರ ಮಾಡಿ, ನಮಗೆ ಒಂದು ದಿವಸ ಬೆಳಗಿನ ಸಂಜೆವರೆಗೆ ನಮ್ಮ ಮನೆಯಲ್ಲಿದ್ದರೇನೆ ನಮಗೆ ಆಗೋದಿಲ್ಲ. ಯಾರೋ ನಮ್ಮನ್ನು ಮಾತಾಡಿಸ್ತಾರಾ ಅಂತ ನೋಡ್ತೇವೆ, ಯಾರಿಗೂ ಮಾತನಾಡ್ತೇವೆ, ಮನೆಯಲ್ಲೇ ನಾವೇ ಯಾರಿಗೋ ಫೋನ್ ಮಾಡ್ತೇವೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಪಂಜದೊಳಗೆ ಸಿಂಹ ಓಡಾಡ್ದಂಗೆ ಓಡಾಡ್ತಾ ಇರ್ತೇವೆ ನಾವು. ಸ್ಥಾವರತಾಂ. ಯಾಕೆ ಅಂದರೆ ನೀನು ನಡ್ಕೊಂಡು ಹೋಗಿದ್ದು ಕಾಲ ಮೂಲಕ, ಹೌದು ತಾನೇ? ಇವಾಗ ನೋಡೋ, ನಿನ್ನ ಕಾಲನ್ನೇ ಬೇರಿನ ರೂಪದಲ್ಲಿ ಹೂತು ಬಿಡ್ತೇನೆ. ಅಷ್ಟೇ ಅಲ್ಲ, ಆ ಕಾಲೇ ತಾನೇ ನಿನಗೆ ಕೆಟ್ಟ ಕೆಲಸ ಮಾಡಿಸಿದ್ದು, ಕರ್ಕೊಂಡು ಹೋಗಿತ್ತಲ್ಲ ಹೋಗ್ಬಾರ್ದು ಜಾಗಕ್ಕೆ. ಇವಾಗ ಆ ಕಾಲಿನ ಮೂಲಕವೇ ನೀನು ಆಹಾರ ಸೇವಿಸ್ಬೇಕು. ಇವಾಗ ಮರಗಳು ಆಹಾರ ಸೇವನೆ ಮಾಡೋದು ಯಾವುದರಿಂದ? ಬೇರು ಅಂದ್ರೆ ಏನು ಮತ್ತೆ? ಹೌದು ತಾನೆ? ಅದಕ್ಕೋಸ್ಕರ ಸಂಸ್ಥೆಯಲ್ಲಿ ಅದನ್ನು ಪಾದಪ ಅಂತ ಕರೀತಾರೆ. ಪಾದೈ ಪಿಬತೀತಿ ಪಾದಪ. ಪಾದಗಳಿಂದಲೇ, ಬೇರುಗಳಿಂದಲೇ ಅದು ಆಹಾರ ಸೇವನೆ ಮಾಡುತ್ತೆ. ಟೊಂಗೆಗಳಿಗೆ ಹಾಕಿದ ಸೇವನೆ ಮಾಡೋಲ್ಲ ಅಂತಲ್ಲ, ಅದು ತುಂಬ ರೇರ್. ಔಷಧಗಳನ್ನು ಸಿಂಪಡಣೆ ಮಾಡಬೇಕು, ಟೊಂಗೆಗಳಿಗೆ ಹಾಕಬೇಕು. ಆದರೆ ಗೊಬ್ಬರ ಹಾಕೋದು ಟೊಂಗೆಗಳಿಗಲ್ಲ, ನೀರು ಹಾಕೋದು ಟೊಂಗೆಗಳಿಗಲ್ಲ. ಯಾವುದಕ್ಕೆ ಹಾಕಬೇಕು? ಅದಕ್ಕೋಸ್ಕರ ಯಾವ ಕಾಲಿನ ಮೂಲಕ ನಿನ್ನ ದೇಹವನ್ನು ಎಲ್ಲೋ ತಗೊಂಡೋಗಿ ಮಾಡಬಾರ್ದು ಕೆಲಸ ಮಾಡಿದೆಲ್ಲ, ನಿನ್ನ ಕಾಲನ್ನೇ ಹುತ್ತಾಕ್ಬಿಡ್ತೀನಿ ನೋಡಿ. ಹಾಗಾಗಿ ಸ್ಥಾವರತಾಂ, ಮರದ ಜನ್ಮ ಬರುತ್ತೆ ಅಂತ. ಆ ಜನ್ಮ ಬಂದಾಗ ಒಂದಿಷ್ಟು ಪರಿಹಾರ ಮಾಡ್ಕೊಳ್ತಾನೆ. ಯಾಕೆ ಕೇಳಿದರೆ ನೋಡಿ, ಎಲ್ಲೊಂದು ಸ್ವಾರಸ್ಯ ಉಂಟು. ಮರದ ಜನ್ಮ ಬಂದಾಗ ಆ ಮರ ಅಪ್ಪಿತಪ್ಪಿಯೂ ಕೆಟ್ಟ ಕೆಲಸ ಮಾಡೋಲ್ಲ. ಅಪ್ಪಿತಪ್ಪಿಯೂ ಕೆಟ್ಟ ಕೆಲಸ ಮಾಡೋಲ್ಲ. ಮಾಡುತ್ತಾ? ಎಲ್ಲ ಮಾಡಿದರೆ ಒಳ್ಳೆಯದನ್ನು ಮಾಡುತ್ತೆ. ನೆರಳು ಕೊಡುತ್ತೆ, ಎಲೆ ಕೊಡುತ್ತೆ, ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ. ಸತ್ತು ಹೋಯಿತು, ಒಣಗಿ ಉರುವಲಾಗಿ ಉಪಕಾರ ಮಾಡುತ್ತೆ. ಮನುಷ್ಯ ಏನು ಮಾಡ್ತಾನೆ? ಏನು ಕೊಡ್ತಾನೆ? ಅವುಗಳು ಬಿಟ್ಟಿದ್ದೆಲ್ಲ ನಮಗೆ ಉಪಯೋಗ ಬರುತ್ತೆ, ನಾವು ಬಿಟ್ಟಿದ್ದು ಯಾರಿಗೂ ಉಪಯೋಗ ಬರಲ್ಲ. ವಿಚಾರ ಮಾಡಿ, ಹೌದಲ್ವ ಅಂತ. ಆದ್ದರಿಂದ ಸ್ಥಾವರತಾಂ ಅಂದರೆ ಆ ಸ್ಥಿತಿಗೆ ಹೋಗಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಶರೀರಜೈ ಕರ್ಮದೋಷೈ ಯಾತಿ ಸ್ಥಾವರತಾಂ. ಮತ್ತೆ ವಾಚಿಕೈ, ಮಾತಿನಿಂದ ಇನ್ನೊಬ್ಬರನ್ನು ನಿಂದಿಸಿದ್ದೆಲ್ಲ, ಬೈದಿದ್ದೆಲ್ಲ, ಕೆಟ್ಟ ಕೆಟ್ಟ ಮಾತಾಡಿದ್ದೆಲ್ಲ, ಅದಕ್ಕೋಸ್ಕರ ಮುಂದಿನ ಜನ್ಮ ಏನು? ಪಕ್ಷಿ ಮೃಗತಾಂ. ಪಕ್ಷಿ ಮತ್ತು ಮೃಗ, ಪ್ರಾಣಿಗಳ ಜನ್ಮ. ಏನು ಮಾತಾಡಬೇಕು ಅವು? ಯಾರನ್ನು ಬೈಬೇಕು? ಇವಾಗ ಬೈಯಕ್ಕೆ ಸಾಧ್ಯನಾ? ಇಲ್ಲ, ಬೈಯಕ್ಕಾಗಲ್ಲ ಅಲ್ವಾ? ಯಾಕೆಂದರೆ ಯಾವ ಇಂದ್ರಿಯಗಳ ಮೂಲಕ ಇಲ್ಲಿ ತಪ್ಪನ್ನು ಮಾಡಿದ್ನೋ, ವಾಗೀಂದ್ರಿಯದಿಂದ, ಆ ಇಂದ್ರಿಯವೇ ಅಲ್ಲಿ ಮೈನಸ್. ಮತ್ತೆ ಮಾನಸೈಹಿ ಅಂತ್ಯಜಾತಿತಾಂ. ಮನಸ್ಸಿನಿಂದ ತಪ್ಪನ್ನು ಮಾಡಿದ್ನಲ್ಲ, ಯೋಚನೆ ಮಾಡಬಾರ್ದನ್ನು ಮಾಡಿದ್ನಲ್ಲ, ಇವಾಗ ಅವನಿಗೆ ಎಲ್ಲಿ ಕೇಳಿದರೆ ಸುತರಾಂ ಅಂತ್ಯಜಾತಿತಾಂ ಅಂದರೆ ಕೆಳ ಜಾತಿ. ಅಂದರೆ ಇವತ್ತಿನ ಜಾತಿ ಅಲ್ಲ, ಅವನಿಗೆ ಕೆಳ ಜನ್ಮ. ಅಂದರೆ ಉದಾಹರಣೆಗೆ ಅವನು ಒಳ್ಳೆಯ ಮನೆತನದಲ್ಲೇ ಹುಟ್ಟಿರ್ಬೋದು, ಆದರೆ ವಿಚಾರ ಮಾತ್ರ ಅಪ್ಪಿತಪ್ಪಿಯೂ ಸಹ ಅಪ್ಗ್ರೇಡ್ ಆಗೋದೇ ಇಲ್ಲ. ಅದು ಕೆಳಗಿಂದೆ. ಅಂದರೆ ಉತ್ತಮವಾದ ಪರಿಸರ ಆದ್ರೂ ಸಹ ಯೋಚನೆ ಮಾತ್ರ ಏನಾಗುತ್ತೆ ಕೇಳಿದರೆ ತೀರಾ ಕೆಳಮಟ್ಟದ್ದು ಇರುತ್ತೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಅಲ್ಲಿ ಹಂಗಲ್ಲ, ಹೈ ಲಿವಿಂಗ್ ಸಿಂಪಲ್ ಥಿಂಕಿಂಗ್. ಹಿಂಗಾಗಿ ಬಿಡ್ತದೆ. ಅದಕ್ಕೋಸ್ಕರ ಅಷ್ಟೇ ಅಲ್ಲ,
ಅವನ ಎದುರಿನಲ್ಲಿ ಅತ್ಯಂತ ಉತ್ತಮವಾದ ವಿಚಾರ ನಡೀತಾ ಇದ್ರೂ ಸಹ ಕೇಳಬೇಕು ಅಂತ ಬುದ್ಧಿ ಬರೋಲ್ಲ. ಎಲ್ಲೋ ದೂರದಲ್ಲಿ ಕೆಟ್ಟದ್ದು ನಡೀತಾ ಇರುತ್ತೆ, ಅದರ ವಾಸನೆ ಅವನಿಗೆ ಮಾತ್ರ ಬರ್ತಾ ಇರುತ್ತೆ. ಅದು ಯಾಕೆ ನೋಡಿ, ವಿಚಾರ ಮಾಡಿ, ಹೌದಲ್ವ ಅಂತ. ತಪ್ಪು ತಿಳ್ಕೊಳ್ಬೇಡಿ. ಎಷ್ಟೋ ಜನ ರಿಟೈರ್ಡ್ ಆಗಿರ್ತಾರೆ, ಯಾರ ಬಗ್ಗೂ ನನಗೆ ಅಸೂಯೆ ಇಲ್ಲ, ಅಸೂಯೆ ಹೇಳ್ತಾ ಇಲ್ಲ. ಒಳ್ಳೊಳ್ಳೆ ಕಾರ್ಯಕ್ರಮ ಹತ್ತಿರ ನಡೀತಾ ಇರ್ತವೆ, ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತಹದ್ದು, ಶುದ್ಧಗೊಳಿಸುವಂತಾದ್ರು. ಆದ್ರೂ ಸಹ ಪಾರ್ಕಲ್ಲಿ ಕುಳಿತುಕೊಂಡು ಆ ವಯಸ್ಸಿನಲ್ಲಿ ಚಪ್ಪರಿಸ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ರೆ ಓಕೆ, ಕಣ್ಣು ಕಾಣದೆ ಕಿವಿ ಕೇಳದೆ ಇಂಥ ಆ ಸ್ಥಿತಿಯಲ್ಲೂ ಸಹ ಮೊಬೈಲ್ ಆಟ ಆಡ್ತಾ ಇದ್ರಿ ಏನು ಹೇಳಬೇಕು? ಏನು ಹೇಳಬೇಕು? ಅಲ್ಲದೆ ಈ ಮಾತನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಎಲ್ಲ ಉಂಟು, ಸಚ್ಚಿಂತನೆ ಒಂದು ಇಲ್ಲ ಅಷ್ಟೇ. ಅದು ಒಂದು ಶಾಪಗ್ರಸ್ತವಾದ ಜನ್ಮ ಅಲ್ವಾ? ಅದೇ ಎಲ್ಲ ಎನ್ವಿರಾನ್ಮೆಂಟ್ ಸರಿಯಾಗುಂಟು, ಅದ್ರ ಒಳಗಡೆ ಮನಸ್ಸು ಮಾತ್ರ ಅದು ಸಾಕಷ್ಟು ಪಲ್ಯೂಟ್ ಆಗಿಬಿಟ್ಟಿದೆ. ಅಷ್ಟು ಹಿನ್ನೆಲೆಯಲ್ಲಿ ವಾಕ್ಪದಂ ಹೇಳಿ ಹೀಗೆ ಆ ಪ್ರಾಯಶ್ಚಿತ್ತ, ತಪ್ಪಿಗೆ ಎಲ್ಲ ಪ್ರಾಯಶ್ಚಿತ್ತವನ್ನು ಹೇಳಿದರು. ಅಂದರೆ ಇಂತಿಂಥ ಶಿಕ್ಷೆ ಅಂತ. ಅದಾದಮೇಲೆ ಮುಂದಿನದು ವಾಕ್ಪದಂ ಚಕ್ಷುಶ್ರೋತ್ರಾದಿ ಉಪಲಕ್ಷಕಂ. ಇಲ್ಲೊಂದು ಶಬ್ದ ಉಂಟು, ಏನು ಅಂದರೆ ಯದ್ವಾ ವಾಕ್ಪದೇನ ಕರ್ಮ ಸಾಧನಾನಿ ಇಂದ್ರಿಯಾಣಿ ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ ನಿಶ್ಚೇತಸಃ ಮತ್ತೆ ನಿರ್ವಿಕೃತೇ ನಿರಾಕೃತೇ ಕುತೋ ಮಮ ಅಖಂಡ ಸುಖಾನುಭೂತೇ ಬ್ರೂತೆ ಹಿ ಅನನ್ವಾಗತಮಿತ್ಯಪಿ ಶ್ರುತಿ. ಅಲ್ಲಿ ಈ ಮಾತಿನಿಂದ ಮಾಡುವಂತಹದ್ದು ಒಂದು ಬಂತಲ್ಲ, ಆ ಮಾತಿನಿಂದ ಅನ್ನೋದಕ್ಕೆ ಬರೇ ಮಾತು ಅಂತಷ್ಟೇ ಅಲ್ಲ. ಮಾತು ಅನ್ನೋದು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಾನ ಅಂತ ಕರ್ಮೇಂದ್ರಿಯಗಳ ರೆಪ್ರೆಸೆಂಟೇಟಿವ್ ಅದು. ಈ 5 ಇಂದ್ರಿಯಗಳಿಂದ ಮಾಡಿದ್ದು ಅಂತಲೂ ಅರ್ಥ ಹೇಳಬಹುದು ಅಂತ ಗುರುಗಳು ವಿವರಣೆ ಅದಕ್ಕೆ. ಹಾಗಾಗಿ ಇಲ್ಲಿರುವಂತಹ ಆ ವಾಕ್ ಎನ್ನುವಂತಹ ಪದ ಚಕ್ಷು ಶ್ರೋತ್ರಾದಿ ಉಪಲಕ್ಷಕಂ ಯದ್ವಾ ವಾಕ್ಪದೇನ ಕರ್ಮ ಸಾಧನಾನಿ ಇಂದ್ರಿಯಾಣಿ, ಕರ್ಮ ಇಂದ್ರಿಯಗಳನ್ನು ಸಹ ಅದು ಹೇಳುತ್ತೆ. ಮತ್ತೆ ಮನಸ್ಸು ಒಂದು ಶಬ್ದ ಉಂಟಲ್ಲ, ಅದರಿಂದ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಮಾಡುವಂತಹದ್ದು. ನೋಡಬಾರದ್ದನ್ನು ಮತ್ತೆ ಮತ್ತೆ ನೋಡುವುದು, ಕೇಳಬಾರದ್ದನ್ನೇ ಮತ್ತೆ ಮತ್ತೆ ಕೇಳುವುದು, ಮುಟ್ಟಬಾರದ್ದನ್ನೇ ಮತ್ತೆ ಮತ್ತೆ ಮುಟ್ಟುವುದು, ತಿನ್ನಬಾರದ್ದನ್ನೇ ಮತ್ತೆ ಮತ್ತೆ ತಿಂದು ಚಪಲವನ್ನು ತೀರಿಸಿಕೊಳ್ಳುವುದು, ಮೂಸಬಾರದನ್ನೇ ಮೋಸುವುದು. ಇಷ್ಟ ಅರ್ಥ ಅದಕ್ಕೆ. ಹೀಗೆ ಈ ಶಬ್ದಗಳಿಂದ ಇಷ್ಟೆಲ್ಲ ಅರ್ಥಗಳನ್ನು ನಾವು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಸದಸತ್ಕರಣ ದರ್ಶನ ಶ್ರವಣದಾನಿ ತತ್ತತ್ ಪುಣ್ಯ ಪಾಪಾನಿ. ಒಟ್ಟಾರೆ ಒಳ್ಳೆಯದು ಪುಣ್ಯ, ಕೆಟ್ಟದ್ದು ಪಾಪ. ಒಂದು ಮಾತುಂಟು, ವೇದವ್ಯಾಸರು 18 ಪುರಾಣಗಳಲ್ಲಿ ಏನು ಹೇಳಿದಾರ್ರಿ, ಅದ್ರ ಜಿಸ್ಟ್ ಹೇಳ್ರಿ ಅಂತ ಒಬ್ಬ ಅಂದಂತೆ. 18 ಪುರಾಣಗಳಲ್ಲಿ ಹೇಳಿದ್ದನ್ನು ಜಿಸ್ಟ್ ಹೇಳ್ಬಿಡ್ಬೇಕಂತೆ ಒಂದೇ ಮಾತಲ್ಲಿ. ಹೌ ಇಟ್ ಈಸ್ ಪಾಸಿಬಲ್? ಆಗ ಕವಿ ಹೇಳ್ತಾನೆ, 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ, 2 ಮಾತಲ್ಲಿ ಹೇಳ್ತೇನೆ ಬೇಕಿದ್ರೆ. ಏನಪ್ಪ ಅಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಹೌದಾ? ಇಡೀ ಪುರಾಣಗಳ ಎಸ್ಸೆನ್ಸ್ ಏನಪ್ಪ ಕೇಳಿದರೆ ಪರೋಪಕಾರ ಪುಣ್ಯಾಯ, ಇದು ಒಂದು ಮಾತು. ಪಾಪಾಯ ಪರಪೀಡನಂ. ಆ ಪರರು ಅಂದರೆ ಮನುಷ್ಯರು ಅಂತ ಅಷ್ಟೇ ಅರ್ಥ ಅಲ್ಲ, ಸಕಲ ಪ್ರಾಣಿ ಸಂಕುಲಗಳು. ಇದು ಸಾರ. ಅಷ್ಟು ಹಿನ್ನೆಲೆಯಲ್ಲಿ ಯಾವುದು ಒಳ್ಳೆಯದೋ ಅದು ಪುಣ್ಯಪ್ರದ, ಯಾವುದು ಕೆಟ್ಟದೋ ಅದು ಪಾಪವನ್ನು ಮಾಡುವಂತಹದ್ದು ಅಂತ ಹೇಳ್ತಾ, ಈಗ ಇದನ್ನು ಯಾಕೆ ಹೇಳೋದು ಅಂದರೆ ಶಿಷ್ಯ ಹೇಳ್ತಿದ್ದಾನೆ, ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ. ಈ ಪುಣ್ಯ ಪಾಪ ಇವೆಲ್ಲವೂ ಯಾರಿಗೆ? ಇಂದ್ರಿಯಗಳಲ್ಲಿ ನಾನು ಎನ್ನೋ ಅಭಿಮಾನ ಇದ್ದ ಅವನಿಗೆ, ಅಂದರೆ ನಿಮ್ಮಂಥವರಿಗೆ. ನನಗೆ ಇಂದ್ರಿಯವೇ ಇಲ್ಲ. ಆ ನೆಲೆಯಲ್ಲಿ ಹೇಳ್ತಿದ್ದಾನೆ ಅವನು, ಸಮಾಧಿಯಿಂದ ಉತ್ಥಿತನಾಗಿ ಬಹಿರ್ಮುಖನಾಗಿ. ಹಾಗಾಗಿ ನನಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಇಷ್ಟು ಹೇಳೋದಕ್ಕೆ ಇಷ್ಟು ಸುದೀರ್ಘವಾದಂಥ ವಿವರಣೆ.
ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ. ಇಂದ್ರಿಯ ಇದ್ದರೆ, ಇಂದ್ರಿಯಗಳಲ್ಲಿ ನಾನು ಅಂತ ಅಭಿಮಾನ ಇದ್ದರೆ, ಇಂದ್ರಿಯಗಳೇ ನಾನು ಆತ್ಮ ಅಂತ ಅವನಿಗೆ ಅಭಿಮಾನ ಇರುತ್ತ, ಅವನಿಗೆ ಪಾಪ ಪುಣ್ಯ ಅಂಟತ್ತೆ. ಇಂದ್ರಿಯಗಳಿಗಿದ್ದೂ ಸಹ ಅವನಿಗೆ ಇದು ನನ್ನ ಸ್ವರೂಪ ಅಲ್ಲ, ನನ್ನವಲ್ಲ ಅಂತ ಭಾವನೆ ದೃಢವಾಗಿರುತ್ತೋ ಅವನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಯಾಕೆಂದರೆ ನಾವು ಪುಣ್ಯ ಮಾಡೋದು ಪಾಪ ಮಾಡೋದು ಎರಡೂ ಸಹ ಯಾವುದರ ಮೂಲಕ? ಇಂದ್ರಿಯಗಳ ಮೂಲಕ. ಅವೇ ನಾನು ಅಲ್ಲ ಅಂತ ಆದಮೇಲೆ ಅವುಗಳಿಗೆ ಸಂಬಂಧಪಟ್ಟಿದ್ದು ಅವುಗಳ ಹಣೆ ಬರ ಅಷ್ಟೇನೆ, ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಹೀಗೆ ಪುಣ್ಯಾನಿ ಪಾಪಾನಿ ನಿರಿಂದ್ರಿಯಸ್ಯ ಅಂತ ಹೇಳಿ ಇದನ್ನು ಉಪನಿಷತ್ತು ಹೇಳುತ್ತೆ. ಶ್ವೇತಾಶ್ವತರ ಉಪನಿಷತ್ತು, ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ. ಅವನಿಗೆ ಕಾರ್ಯ ಅಂದರೆ ಶರೀರ ಅದಿಲ್ಲ, ಕರಣ ಅಂದರೆ ಇಂದ್ರಿಯಗಳು ಅದು ಇಲ್ಲ. ಯಾರಿಗೆ? ಜೀವನ್ಮುಕ್ತನಾದಂಥ ಜ್ಞಾನಿಗೆ. ದೇಹವೂ ಇಲ್ಲ, ದೇಹದಲ್ಲಿರುವ ಇಂದ್ರಿಯಗಳೂ ಇಲ್ಲ. ಇದು ಒಂದು ಉಪನಿಷತ್ತಲ್ರಿ, ಎಲ್ಲ ಉಪನಿಷತ್ತುಗಳು ಸಹ ಏಕಕಂಠದಿಂದ ಇದನ್ನು ಘೋಷಣೆ ಮಾಡ್ತವೆ. ನೋಡಿ, ತೇಜೋಬಿಂದ ಉಪನಿಷತ್ತು ಅಂತ ಒಂದು ಉಪನಿಷತ್ತು ಉಂಟು. ಆ ಉಪನಿಷತ್ತು ಹೇಳುತ್ತೆ, ಯಸ್ಯ ದೇಹಾದಿಕಂ ನಾಸ್ತಿ. ಯಾವನಿಗೆ ದೇಹ ಆದಿ, ದೇಹ ಇಂದ್ರಿಯ ಮನಸ್ಸು ಇನ್ನೂ ಏನೇನು ಹೇಳೋಕ್ಕಾಗುತ್ತೆ ಅಲ್ಲ, ಅದನ್ನೆಲ್ಲ ಹೇಳಿ. ನಾಸ್ತಿ ಯಸ್ಯ ಬ್ರಹ್ಮೇತಿ ನಿಶ್ಚಯ. ಯಾವನಿಗೆ ನಾನೇ ಬ್ರಹ್ಮವೇ ಆಗಿದ್ದೇನೆ ಅಂತ ನಿಶ್ಚಯ ಉಂಟೋ, ಪರಮಾನಂದ ಪೂರ್ಣೋಯ. ಸದಾಕಾಲವೂ ಸಹ ಅವನನ್ನು ನಿಂದನೆ ಮಾಡಲಿ, ಬೈಲ್ರಿ, ಆದರೂ ಸಹ ಅವನು ವಿಚಲಿತನಾಗೋಲ್ಲ. ಇಂಥ ಮಹಾವರು ಈ ಭೂಮಿಯಲ್ಲಿ ಆಗಿ ಹೋಗಿದ್ದಾರೆ ಬೇಕಷ್ಟು ಜನ. ಅಂಥವನು ಸ ಜೀವನ್ಮುಕ್ತ ಉಚ್ಯತೆ. ಜೀವನ್ಮುಕ್ತ ಯಾರು ಅಂದರೆ ಅವರ ಲಕ್ಷಣ ಹೇಳುತ್ತೆ ಉಪನಿಷತ್ತು. ಯಾವುದೋ ಆರ್ಡಿನರಿ ಗ್ರಂಥ ಅಲ್ಲ, ಉಪನಿಷತ್ತುಗಳು ಹೇಳವು. ಮತ್ತಷ್ಟೇ ಅಲ್ಲ, ಅಹಂ ಬ್ರಹ್ಮ ಸ್ಮ್ಯಹಂ ಬ್ರಹ್ಮ ಸ್ಮ್ಯಹಂ ಬ್ರಹ್ಮೇತಿ ನಿಶ್ಚಯ. ಅವನ ಘೋಷಣೆ ಸದಾಕಾಲವೂ ಸಹ ನಮಗೆ ಒಂದ್ಸಲನೂ ಬರೋಲ್ಲ ಇವು. ಅವನು ಉಸಿರೋದು ಏನು ಅಂದರೆ ಅಹಂ ಬ್ರಹ್ಮ ಸ್ಮ್ಯಹಂ ಬ್ರಹ್ಮ ಸ್ಮ್ಯಹಂ ಬ್ರಹ್ಮ ಇತಿ ನಿಶ್ಚಯ. ಅದಿಲ್ಲ ಅಂದರೆ ಚಿದಹಂ ಚಿದಹಂಚೇತಿ. ಚಿತ್ ಚಿತ್ ಅಂದರೆ ಅರಿವು. ನಾನು ಕೇವಲ ಜ್ಞಾನದ ಪುಂಜ, ಅರಿವು 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 ಅಂತ. ನಮಗೆ ಅರಿವೇ ಬಗ್ಗೆ ಚಿಂತನೆ ಇರ್ತದೆ, ಅರಿವಿನ ಬಗ್ಗೆ ಚಿಂತನೆ ಇರಲ್ಲ. ಚಿದಹಂ ಚಿದಹಂ ಅಂತ. ಹಿಂದೆ ನಮ್ಮಲ್ಲೆಲ್ಲ ಒಳ್ಳೊಳ್ಳೆ ಇಂಥ ಹೆಸರಿರ್ತದೆ. ಚಿದಾನಂದ, ಚಿನ್ಮಯ, ಚಿನ್ಮಾತ್ರ, ಎಂಥ ಸುಂದರವಾದ ಹೆಸರು. ಆ ಹೆಸರನ್ನು ಕೇಳಿದಾಗಲೇ ಸ್ವಲ್ಪ ಸಾಧನೆ ಮಾಡಿದ್ರೆ ಬುಗ್ಗೆ ಅಂತ ಒಳಗಡೆ ಜಾಗರಣ ಆಯಿತು. ಓಹ್, ನಮ್ಮ ಸ್ವರೂಪವನ್ನು ಎಚ್ಚರಿಸುವ ಹೆಸರುಗಳು ಇವು ಅಂತ. ಚಿನ್ಮೂರ್ತಿ, ಎಂಥೆಂಥ ಹೆಸರುಗಳು. ಆ ಆತ್ಮವಸ್ತುವನ್ನು ಬಡಿದೆಬ್ಬಿಸಿ ನಮಗೆ ಜ್ಞಾಪಕಕ್ಕೆ ತರುವಂಥ ಹೆಸರುಗಳು ಅವೆಲ್ಲ. ಆದರೆ ಬರ್ತಾ ಬರ್ತಾ ನಾವು ಇದನ್ನೆಲ್ಲ ಬಿಟ್ಟಿದ್ದೇವೆ. ಯಾಕೆಂದರೆ ಅಂಗಡಿಯಲ್ಲಿ ಪುಸ್ತಕ ತಯಾರು ಮಾಡೋ ಇದೆಲ್ಲ ಎಲ್ಲಿ ಗೊತ್ತಿರ್ತದೆ. ಪಾಪ ಅವನು ತುಂಬ ದೂರ ಹೋದವನು ಇದರಿಂದ ಅಲ್ವಾ. ಅವನು ಏನೇನೋ ಹೇಳ್ತಾನೆ, ನಾವು ಆ ಪುಸ್ತಕ ತಂದು ಹೆಸರನ್ನು ಇಡ್ತೇವೆ. ಆಮೇಲೆ ಪಶ್ಚಾತ್ತಾಪ ಪಡ್ತೇವೆ ಅಂತ. ಏಕೆಂದರೆ ಆ ಹೆಸರು ಸಹ ಅದು ಎಲ್ಲೋ ಒಂದು ಕಡೆಗೆ ಕರೆದಾಗ ನಮಗೆ ಸಮಾಧಾನ ಕೊಡಬೇಕು. ಒಂದು ಕರೆದಾಗ ಎಲ್ಲ ಸಲ ಸಮಾಧಾನ ಕೊಡದಿದ್ರು ಬೇಡ ಬಿಡ್ರಿ, ಕೊನೆ ಕಾಲಕ್ಕಾರು ಒಂದು ಸಮಾಧಾನ ಕೊಡಬೇಕು. ಅಜಾಮಿಳನ ಕಥೆ ಹೇಳೋದು ಅದೇ ಅಲ್ವಾ. ಅಲ್ಲಿ ಹೇಳ್ತಾರೆ, ಏನು ಕೇಳಿದರೆ ಆ ಹೆಸರನ್ನು ಹೇಳಿದಾಗ ನೀನು ಎಡವಿ ಬಿದ್ರೂ ಸಹ ಆ ಹೆಸರು ನಿನ್ನ ಬಾಯಲ್ಲೇ ಬರಬೇಕು. ಅಡುಗೆ ಮಾಡ್ತಾ ಕೈ ಸುಟ್ಟೋಯ್ತು, ತಕ್ಷಣ ಆ ಹೆಸರೇ ಬರಬೇಕು. ಅದು ಸಾಧನೆ. ನಮಗೆ ಸುಟ್ಟೋತ ಅಯ್ಯಯ್ಯೋ ಅಂತೆ, ಅದು ಅಯ್ಯಯ್ಯೋ ಅನ್ನೋದು ಯಾವ ದೇವರ ಹೆಸರು ರೀ ಅಲ್ವಾ. ಅಂದರೆ ಸಾಧನೆ ಇಲ್ಲ. ಮಕ್ಕಳಾದರೆ ಅಮ್ಮ ಅಂತವೆ. ನಾವು ಹೇಳುತ್ತೇವೆ, ನೀ ಏನು ಹೆದರಬೇಡ, ಅಕ್ಕನ ಬಿದ್ದಾದರೆ ನೀ ಡ್ಯಾಡಿ ಅಂತ ಕೂಗು, ಯಾರೋ ಬಂದು ನಿನ್ನನ್ನು ಎತ್ತಾರೆ ಅಂತ. ಶ್ರೀಧರ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ನನಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ
ಆ ರಾಮನಾಮದ ಹುಚ್ಚು ಹೆಚ್ಚಾಗಿತ್ತು ಅಂತ. ಹಾಗೆ ಕುಂತರೂ ರಾಮ ನಿಂತರೂ ರಾಮ ಅಂತ. ಸಣ್ಣ ವಯಸ್ಸಿನಲ್ಲಿ ನಮಗೆ ಹಂಗಲ್ರಿ 90 ಆದರೂ ಬರೋಲ್ಲ ಬಾಯಿ ಒಳಗದು, ಅದು ಬರೋದೇ ಇಲ್ಲ. ಹಾಗಾಗಿ ಅದು ಸಾಧನೆಯಿಂದ ಸುಸಂಸ್ಕೃತವಾದ ಮನಸ್ಸಾದಾಗ ಆಗ ಅದು ಬರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ನನಗೆ ದೇಹವೂ ಇಲ್ಲ, ಇಂದ್ರಿಯಗಳೂ ಇಲ್ಲ. ಹಾಗಾಗಿ ಆ ಇಂದ್ರಿಯಗಳಿಂದ ಆಗುವ ಕೆಲಸದ ಒಳ್ಳೆಯ ಕೆಟ್ಟ ಕೆಲಸಗಳ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಅದೆಲ್ಲ ಅಂಟಿದ್ದು ಈ ದೇಹಕ್ಕೆ. ಇದು ಬರ್ತದೆ, ಅದು ಹೋಗ್ತದೆ ಅಷ್ಟೇ. ಮತ್ತೆ ಸಚಕ್ಷು ಅಚಕ್ಷುರಿವ ಸಕರ್ಣ ಅಕರ್ಣ ಇವ ಸಮಾನ ಅಮನ ಇವ ಸಪ್ರಾಣ ಅಪ್ರಾಣ ಇವ ಇತಿ. ಅವನು ಹೇಗಿರ್ತಾನೆ ಕೇಳಿದರೆ, ಅವನಿಗೆ ಕಣ್ಣಿರ್ತದೆ, ಆದರೆ ಸಚಕ್ಷು ಅಚಕ್ಷು, ಕಣ್ಣಿದ್ದೂ ಸಹ ಅವನೊಂಥರ ಕುರುಡಾಗಿರ್ತಾನೆ. ಅಂದರೆ ಕಣ್ಣಿನಿಂದ ಏನನ್ನು ನಾವು ಹೊರಗಡೆ ಪ್ರಪಂಚ ನೋಡ್ತೇವಲ್ಲ ಅದನ್ನು ನೋಡಲ್ಲ ಅವನು. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ಅವನಿಗೆ ಕಣ್ಣುಂಟು, ಆದರೆ ಅವನ ದೃಷ್ಟಿಯಲ್ಲಿ ಕಣ್ಣಿಲ್ಲ. ಸಚಕ್ಷು ಅಚಕ್ಷುರಿವ. ಮತ್ತೆ ಸಕರ್ಣ, ಕಿವಿ ಉಂಟು, ಆದರೆ ಅಕರ್ಣ, ಅವನಿಗೆ ಕಿವಿ ಇಲ್ಲ. ಹೊರಗಡೆಯಿಂದ ನೋಡೋದಕ್ಕೆ ಕಿವಿ ಉಂಟು ನಿಮ್ಮ ಹಾಗೆ, ಆದರೆ ನಾವು ಏನು ಬೈದ್ರೂ ಸಹ, ಅವನನ್ನು ಹೊಗಳಿದ್ರೂ ಸಹ, ನಾವು ಹೊಗಳಿದರೆ ಸಂತೋಷ ಆಗಲ್ಲ, ಬೈದ್ರೆ ಅವನಿಗೆ ಬೇಸರವೂ ಆಗೋಲ್ಲ. ಹೋಗ್ತಾ ಇರ್ತಾನೆ ಅವನು ಪಾಡೆಯವನು ಹೀಗೆ ಅಂತ. ಇದಕ್ಕೆ ಬೇಕಷ್ಟು ಉದಾಹರಣೆಗಳಿವೆ ರೀ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಆ ಉದಾಹರಣೆ ಎತ್ತರದ ಉದಾಹರಣೆ ಒಲ್ಲೇ ಇರಲಿ, ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತೇನೆ. ನಮಗೂ ಸಹ ಕಿವಿ ಇದ್ದು ನಾವು ಕಿವಿ ಇಲ್ಲದೆ ಇದ್ದಂಗೆ ಇರ್ತೇವೆ, ಕಣ್ಣಿದ್ದು ಕಣ್ಣಿಲ್ಲದೆ ಇದ್ದಂಗೆ ಇರ್ತೇವೆ ನಾವು ಎಷ್ಟೋ ಸಲ. ನಾವೇನು 3 ಬಿಲ್ಲಿ ಸಾಧನೆ ಮಾಡಿರೋದಿಲ್ಲ ಅಲ್ವಾ. ಟಿ ವಿ ನೋಡ್ತಾ ಕೂತಿರ್ತೇವೆ ಮನೆಯಲ್ಲಿ, ಯಾರೋ ಬಂದಿರ್ತಾರೆ, ನಮಗವ್ರು ಬಂದಿದ್ದೇ ಕಾಣಿಸೋಲ್ಲ ರೀ. ನಮ್ಮ ಕಾನ್ಸಂಟ್ರೇಷನ್ ಅಷ್ಟಿದೆ. ಇವಾಗ ನಾವು ಸಚಕ್ಷು ಅಪಿ ಅಚಕ್ಷು. ಅಕಸ್ಮಾತ್ ಬಂದವನು ವಿವೇಕ ಆದರೆ ನನ್ನ ಮುಂದ್ಗಡೆ ಕೂತಿದ್ದೇನು ಶರೀರವೋ ದೆವ್ವೋ ಅಂತ ಅಂದ್ಕೊಳ್ಬೇಕು ಅವನು. ಮತ್ತು ಕೆಲವು ಸಲ ಈ ಮಕ್ಕಳಿಗೆ ನೋಡಿ, ನಮ್ಮ ಮೊಬೈಲೆಲ್ಲ ಕೊಡ್ತಾರೆ, ಮತ್ತು ಇವರೇ ಸಮರ್ಥನೆ ಮಾಡೋದು ಕೊಟ್ಟು ತಪ್ಪಿಗೆ. ಇಲ್ರಿ, ಅದನ್ನು ಕೊಟ್ಟಿದ್ದೀರಿ ಏನು ಮಾಡೋದಿಲ್ಲ ಅವನು ಏನು ಅದನ್ನು ಇಟ್ಕೊಂಡೇ ಹುಟ್ಟಾನ ಅನ್ನೋ ಥರ. ಅಪ್ಪ ಅಮ್ಮನೇ ಇನ್ನು ಮುಂದೆ ಏನು ಅಂದರೆ ಆ ಸಿಮ್ ಕಾರ್ಡನ್ನು ಒಳಗಡೆ ಎಲ್ಲೋ ಇನ್ಸ್ಟಾಲ್ ಮಾಡಿಸ್ಬಿಡ್ಬೇಕು ಅಷ್ಟ ಮಟ್ಟಿಗೆ. ತಪ್ಪು ತಿಳ್ಕೊಳ್ಬೇಡಿ, ಹೀಗೆ ಹೇಳ್ತೇನೆ ಅಂತ ಯಾರ ಮನೆ ಮಕ್ಕಳನ್ನು ನಿಂದನೆ ಮಾಡಲ್ಲ ನಾನು. ಆದರೆ ಫ್ಯಾಕ್ಟ್ ಈಸ್ ಫ್ಯಾಕ್ಟ್. ಮೊದಲು ಸಾಮಾನ್ಯವಾಗಿ ಮನೆಗೆ ಯಾರು ಬಂದಿದ್ದಾರೆ ಅಂತ ಅಪ್ಪ ಅಮ್ಮನ ಎದ್ದು ಹೋಗಿ ಕರೆಯೋದು, ಅವ್ರ ಒಳಗಡೆ ಇದ್ರೆ ಹೀಗೆ ಅಂತ. ಇವಾಗ ಹಂಗಲ್ಲ, ಅವ್ನು ಕೂತಿರ್ತಾನೆ, ಹಿಂಗೆ ಅಂದ್ಕೊಂಡಿರ್ತಾನೆ, ಅಮ್ಮ ಯಾರೋ ಬಂದ್ರು ನೋಡ ಅಂತಾನೆ ಅವನು. ಹಿಂಗೆ ಇವನು ಬ್ಯುಸಿ. ನನಗೆ ಇದು ಒಬ್ಬರು ತುಂಬ ಬೇಸರಪಟ್ಟು ಹೇಳಿದ್ರು, ಇದನ್ನು ತುಂಬ ಬೇಸರ ಪಟ್ಕೊಂಡು ಹೀಗೆ ಅಂತ. ಮತ್ತೆ ನಾನು ಉದಾಹರಣೆ ಕೊಟ್ಟಿದ್ದೇನೆ. ನಮಗೆ ಕೆಲವು ಸಲ ಬಾಯಿದ್ದೂ ಸಹ ನಾವು ಬಾಯಿಲ್ಲದೆ ಇರುವಂಗಿರ್ತೇವೆ, ಊಟ ಮಾಡ್ತಾ ಇರ್ತೇವೆ ಅಂದರೆ ಮಾಡಲ್ಲ ಮಕ್ಕಳು, ಅಮ್ಮ ಹಿಂಗೆ ತುರುಕ್ತಾ ಇರ್ತಾಳೆ, ಹಿಂಗೆ ಅದು ತಿನ್ನತ್ತೆ, ಮನ್ಕೊಳ್ಳುತ್ತೆ ಹೀಗೆ ಅಂತ. ಈ ಲೆಕ್ಕ ಹಾಕಿ ನಾವು ಸಚಕ್ಷು ಅಚಕ್ಷು ಹೌದಾನೆ. ಮತ್ತೆ ಏನೋ ಕೇಳ್ತಾ ಇರ್ತೇವೆ, ತುಂಬ ಅಡ್ವಾನ್ಸ್ ಆದಂತಹ ಹಾಡುಗಳನ್ನು. ಪಕ್ಕದಲ್ಲಿ ಏನು ನಡೀತಾ ಇರುತ್ತೆ ನಮ್ಗೆ ಕೇಳಲ್ಲ ನಮಗೆ. ಹಾಗಾಗಿ ಸಕರ್ಣ ಅಕರ್ಣ. ಈ ಲೌಕಿಕವಾದ ವಿಷಯಗಳ ಹಣೆ ಬಾರದಲ್ಲೇ ನಮಗೆ ಇಷ್ಟೆಲ್ಲ ಮಾಡೋಕ್ಕಾಗತ್ತೆ, ಏನು ಅಲ್ಲಿ ಯಾಕ್ರಿ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಅದು ಬೇರೆ, ಎಷ್ಟು ಸಾಧನೆ ಮಾಡಿರ್ತಾರೆ ಅವ್ರು ಎತ್ತರಕ್ಕೆ ಹೋಗ್ಬೇಕಿದ್ರೆ. ಉಪನಿಷತ್ತು ಹೇಳುತ್ತೆ, ಎಂತಹ ಒಂದು ಅವನ ಕಿವಿ ಕಣ್ಣು ಮನಸ್ಸು ಯಾವುದನ್ನು ಸಹ ಕೆಲಸ ಮಾಡಲ್ಲ. ಆತ್ಮತತ್ವ ಎನ್ನುವಂಥ ಗುರಿಯಲ್ಲೇ ತನ್ನ ಮನಸ್ಸೆನ್ನೋ ಬಾಣವನ್ನು ಬಿಟ್ಟಿರ್ತಾನವನು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ, ಒಬ್ಬ ಬೇಟೆಗಾರ ತನ್ನ ಬೇಟೆಗೆ ಗುರಿಯನ್ನು ಇಟ್ಟಾಗ, ಹೀಗೆ ಬೌಸ್ಟ್ ಸಿಂಗನ್ನು ಎಳೆದು ಹಿಡ್ಕೊಂಡು ನಿಲ್ತಾಗ, ಅವನ ಪಕ್ಕದಲ್ಲಿ ಮಹಾರಾಜರ ಸೈನ್ಯ ಹೋದರೂ ಸಹ ಅವನಿಗೆ ಗೊತ್ತಾಗೋದಿಲ್ವಲ್ಲ, ಹಂಗೆ ಅಂತ ಉದಾಹರಣೆ ಕೊಡ್ತಾರೆ. ಮಹಾರಾಜರ ಸೈನ್ಯ ಹೆಂಗೆ ಹೋಗುತ್ತೆ, ಸುಮ್ಮನೆ ಸೈಲೆಂಟಾಗಿ ಹೋಗುತ್ತೇನೆ ಅದು.
ಪಾಪ ಬೇಟೆಗಾರ ಬೇಟೆ ಗುರಿ ಇಡ್ತಾ ಇದ್ದಾನೆ, ಸೈಲೆಂಟಾಗಿ ಹೋಗ್ರೋ ಅಂತ ಯಾರೋ ಹೇಳ್ತಾರಾ? ಇಲ್ಲ, ಧಾಮ್ ಧೂಮ್ ಅಂತ ಹೋಗ್ತಾ ಇರ್ತಾರೆ, ಅದು ಸಹ ಗೊತ್ತಾಗಲ್ಲ. ಹಾಗೆಯೇ ಸಚಕ್ಷು ಅಚಕ್ಷುರಿವ, ಸಕರ್ಣ ಅಕರ್ಣ ಇವ, ಹೀಗಿರ್ತಾನೆ ಅವನು. ಆದ್ದರಿಂದ ಲೋಕದ ದೃಷ್ಟಿಯಲ್ಲಿ ಕಣ್ಣಿರುತ್ತೆ, ಕಿವಿ ಇರುತ್ತೆ, ಎಲ್ಲದೂ ಇರುತ್ತೆ. ಆದರೆ ಅವನ ಕಣ್ಣು, ಕಿವಿ, ಮೂಗುಗಳು ಯಾವುದೂ ಸಹ ಕೆಲಸ ಮಾಡೋಲ್ಲ. ಮತ್ತೆ ಅದಕ್ಕೆ ಹೋಗೋಣ. ತಾದಾತ್ಮ್ಯ ಸಂಬಂಧೇನ ತದ್ವಿಶಿಷ್ಟತ್ವಮೇವ ಬ್ರಹ್ಮ ಸಾಕ್ಷಾತ್ಕಾರ ಯಾಕಾಗೋಲ್ಲ ಅಂತ ಕೇಳಿದರೆ ಶಿಷ್ಯ ಹೇಳ್ತಾನೆ, ಆ ಬ್ರಹ್ಮ ಸಾಕ್ಷಾತ್ಕಾರದಿಂದ ದಗ್ಧ ಅಜ್ಞಾನಸ್ಯ, ಒಳಗಡೆಯಿಂದ ಅಜ್ಞಾನ ಅನ್ನೋದು ಪೂರ್ತಿ ಅದು ಸುಟ್ಟು ಹೋಗಿರ್ತದೆ. ಹಾಗಾಗಿ ಅಭಿಮಾನ ರಹಿತನಾಗಿರ್ತಾನೆ. ಹಾಗಾಗಿ ಅವನಿಗೆ ಯಾವ ಇಂದ್ರಿಯಗಳಲ್ಲಿ, ಯಾವ ದೇಹದಲ್ಲಿ ಅವನಿಗೆ ತಾದಾತ್ಮ್ಯ ಇರ್ತದೆ, ಇದು ನಂದು ಎನ್ನುವಂಥ ತಾದಾತ್ಮ್ಯ ಅಭಿಮಾನ ಅವನಿಗೆ ಇಲ್ಲ. ಹಾಗಾಗಿ ನಿರಿಂದ್ರಿಯಸ್ಯ ನಿಶ್ಚೇತಸ ನಿರಾಕೃತ ಇತಿ ಪದತ್ರಯೇಣ, ಮೂಲ ಶ್ಲೋಕದಲ್ಲಿ ನೋಡಿ, ನಿರಿಂದ್ರಿಯಸ್ಸ ಅಂತ ಪದ ಉಂಟು, ನಿಶ್ಚೇತಸ ಅಂತ ಇನ್ನೊಂದು ಪದ ಉಂಟು, ಮತ್ತು ನಿರಾಕೃತೆಯ ಇನ್ನೊಂದು ಪದ ಉಂಟು. ಈ ಮೂರು ಪದಗಳಿಗೆ ಏನು ಅರ್ಥ ಕೇಳಿದರೆ, ವಾಂಗ್ಮನ ಶರೀರ ರೂಪ ಪುಣ್ಯ ಪಾಪ ಸಾಧನ ರಹಿತತ್ವಂ, ಅವನಿಗೆ ದೇಹದಿಂದ ಮಾಡಿದ, ಮಾತಿನಿಂದ ಉಂಟಾದ ಮತ್ತು ಮನಸ್ಸಿನಿಂದ ಉಂಟಾದಂಥ ಯಾವ ಪಾಪಗಳೂ ಇಲ್ಲ, ಪುಣ್ಯವೂ ಅವನಿಗೆ ಇಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಆ ಮೂರು ಶಬ್ದಗಳು ನಿರಿಂದ್ರಿಯಸ್ಯ ನಿಶ್ಚೇತಸಃ ನಿರಾಕೃತೆ ಅಂತ. ಈಗ ನಿಮಗೊಂದು ಸಂಶಯ ಬರುತ್ತೆ, ಮೊದಲು ಇನ್ನೊಂದು ಶಬ್ದ ಬಿಟ್ಬಿಟ್ರಲ್ರಿ, ನಿರ್ವಿಕೃತೆ ಅಂತ ಉಂಟು ಅಲ್ಲ ಶಬ್ದ ಅಂತ. ಅದಕ್ಕೂ ವಿವರಣೆ ಕೊಡಬೇಕು. ಅದಕ್ಕೋಸ್ಕರ ಹೇಳಿದ್ದೀನಿ, ಭಾಳ ಸುದೀರ್ಘವಾದಂಥ ವಿವರಣೆ ಕೊಟ್ಟಿದ್ದಾರೆ ಈ ಶ್ಲೋಕಕ್ಕೆ ಅವರು. ಮತ್ತು ಈ ಎಲ್ಲ ಮಾತುಗಳು ಕೇವಲ ಬುದ್ಧಿಯಿಂದ ಬಂದವುಗಳಲ್ಲ, ಅಂತಃಶಕ್ತಿಯಿಂದ ಬಂದಂಥ ಮಾತುಗಳು. ಅದನ್ನು ನಾವು ಮರಿಬಾರ್ದು. ಹಾಗಿದ್ರೆ ಯಾಕೆ ಆ ಪದ ಉಪಯೋಗಿಸ್ತಾರೆ ನಿರ್ವಿಕೃತೆ ಅಂದರೆ, ನಮ್ಮಲ್ಲಿ ಶಾಸ್ತ್ರಕಾರರಲ್ಲಿ ತಾರ್ಕಿಕರು, ನೈಯಾಯಿಕರು ಅಂತ ಕರೀತಾರೆ. ಕುಂತ್ರೆ ನಿಂತರೆ ಲಾಜಿಕ್ ಮಾಡೋರು ಅವರು. ಈ ಆತ್ಮ ಅನ್ನೋ ಸ್ವರೂಪವನ್ನು ಹೇಳಬೇಕಿದ್ರೆ ಏನು ಹೇಳ್ತಾರೆ ಕೇಳಿದರೆ, ಈ ಪುಣ್ಯ ಪಾಪ ಎಲ್ಲವೂ ಆತ್ಮನಿಗೆ ಅಂಟೋದು ಅಂತ ಹೇಳ್ತಾರೆ ಅವರು. ನಿಮಗೆ ಕಿಡಿರು ನಗು ಬರುತ್ತೆ ಇದನ್ನು. ಅಷ್ಟರ ಮಟ್ಟಿಗೆ ಏನು ಮಾಡೋಕ್ಕೆ ಬರಲ್ಲ. ಶಾಸ್ತ್ರಕಾರರಲ್ಲೂ ಸಹ ಅವರ ಅಭಿಪ್ರಾಯ ಕೆಲಸ ಏನಾಗುತ್ತೆ ಅಂತ ತಿಳಿದ ಬಲಭಜವಾಗಿರ್ತದೆ. ಅವರು ಹಾಗೆ ಹೇಳ್ತಾರೆ, ಪುಣ್ಯ ಪಾಪ ಇದೆಲ್ಲವೂ ಸಹ ಯಾರಿಗೆ ಅಂಟೋದು ಕೇಳಿದರೆ ಆತ್ಮನಲ್ಲೇ ಇರೋದು ಅಂತ. ಅದನ್ನು ಅಲ್ಲಗಳೆಯೋದಕ್ಕೋಸ್ಕರ ನಿರ್ವಿಕೃತೆ ಇತ್ಯನೇನ, ಈ ನಿರ್ವಿಕೃತಿ ಅನ್ನುವ ಶಬ್ದದ ಮೂಲಕ ವಿಹಿತವಾದ ನಿಷಿದ್ಧವಾದ ಕರ್ಮದಿಂದ ಬಂದಂಥ ಪುಣ್ಯ ಪಾಪಗಳು ಈ ವಿಕಾರರಹಿತನಾದಂಥ ಆತ್ಮನಿಗೆ ಇಲ್ಲವೇ ಇಲ್ಲ. ನೈಯಾಯಿಕರು ಹೇಳ್ತಾ ಇರೋದು ಸುಳ್ಳು ಅಂತ ತಿರಸ್ಕಾರ ಮಾಡುವುದಕ್ಕೋಸ್ಕರ ಈ ಪದವನ್ನು ಭಗವತ್ಪಾದೆಯಲ್ಲೂ ಬಳಸಿದ್ದಾರೆ. ಒಂದು ಪದ ಎಂಟೈರ್ ಒಂದು ಶಾಸ್ತ್ರದ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಬಂದಿದ್ದು. ಹೀಗೆ ಹೇಳ್ತಾ ಮತ್ತೆ ಮುಂದುವರೆದು ಉಕ್ತಂ ಹಿ ಶ್ರುತಿಸಾರ ಸಮುದ್ಧರಣದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನು ಅಂದರೆ, ನಹಿ ನಿತ್ಯಂ ಅನಿತ್ಯ ಗುಣೇನ ಗುಣಿ ಆತ್ಮವಸ್ತು ನಿತ್ಯ. ಇದನ್ನು ಹೇಳ್ತಾ ಬಂದಿದ್ದೇವೆ ಮೊದಲಿಂದಲೂ ಸಹ. ಈ ಪುಣ್ಯ ಪಾಪ ಇವೆಲ್ಲ ಪುಣ್ಯ ಅನುಭವಿಸಿದ ಮೇಲೆ ಖರ್ಚಾಗ್ತದೆ, ಪಾಪವೂ ಸಹ ಅನುಭವಿಸಿದ ಮೇಲೆ ಖರ್ಚಾಗ್ತದೆ. ಅಂದರೆ ಪುಣ್ಯ ಮತ್ತು ಪಾಪ ಇವೆಲ್ಲವೂ ಸಹ ಅನಿತ್ಯವಾದವುಗಳು. ಅನಿತ್ಯವಾದಂಥ ವಸ್ತುಗಳು ನಿತ್ಯವಾದಂಥ ಆತ್ಮನ ಜೊತೆಗೆ ಹೇಗ್ರಿ ಸೇರಿಕೊಳ್ಳೋದಕ್ಕೆ ಸಾಧ್ಯ? ಇದರ ಸ್ವಭಾವನೆ ಬೇರೆ, ಅದರ ಸ್ವಭಾವನೆ ಬೇರೆ. ಇದು ಈಷ್ಟು, ಅದು ವೆಸ್ಟು. ದೇ ಟೂ ಶಲ್ ನೆವರ್ ಮೀಟ್ ಅಲ್ವಾ? ಹಾಗಾಗಿ ಪಾಪ ಪುಣ್ಯಗಳು ಆತ್ಮನಿಗೆ ಇಲ್ಲ. ಯಾಕೆಂದರೆ ಅವನು ನಿತ್ಯ, ಇವು ಅನಿತ್ಯ ಅಂತ. ಮತ್ತು ಈ ಮಾತನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ವೇದವ್ಯಾಸರೂ ಸಹ ಆ ಮಾತನ್ನು ಹೇಳಿದ್ದಾರೆ. ಅಷ್ಟೆಲ್ಲ ಹಿನ್ನೆಲೆಯಲ್ಲಿ ಶ್ರುತಿ ಹೇಳುತ್ತೆ. ಏನು ಅಂದರೆ, ಶ್ರುತಿ ಪ್ರಮಾಣ ಬ್ರೂತೈಹಿ ಅನನ್ವಾಗತಮಿತ್ಯಪಿ ಶ್ರುತಿ ಅಂದರೆ, ಅನನ್ವಾಗತಂ ಪುಣ್ಯೇನ ಅನನ್ವಾಗತಂ ಪಾಪೇನ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ನನಗೆ ಪುಣ್ಯಗಳ ಸೋಂಕು ಇಲ್ಲ, ಪಾಪಗಳ ಸೋಂಕು ಇಲ್ಲ. ನಾನು ಉತ್ತೀರ್ಣ, ಇದರಿಂದ ನಾನು ದಾಟಿಬಿಟ್ಟಿದ್ದೇನೆ. ಪುಣ್ಯ ಪಾಪಗಳ ಸಾಗರವನ್ನು ನಾನು ದಾಟ್ಕೊಂಡು ಬಂದು ಆಗಿಬಿಟ್ಟಿದೆ. ಆದ್ದರಿಂದ ನನಗೆ ಇದು ಯಾವುದೂ ಸಹ
ಇಲ್ಲ. ಈಗ ಒಂದು ಪ್ರಶ್ನೆ, ಸರಿ, ಗಾಢ ನಿದ್ರಾವಸ್ಥೆಯಲ್ಲಿ ಏನಿರ್ತದೆ? ನಮಗೆಲ್ಲರಿಗೂ ಸಹ ಸುಖ ಇರ್ತದೆ, ಅಜ್ಞಾನವೂ ಇರ್ತದೆ. ಈ ಪುಣ್ಯ ಪಾಪಗಳೆಲ್ಲ ಎಚ್ಚರದ ಅವಸ್ಥೆಯಲ್ಲಿ. ಗಾಢ ನಿದ್ರಾವಸ್ಥೆಯಲ್ಲಿ ಪುಣ್ಯ ಬಂದ ಅರಿವೂ ಇರೋಲ್ಲ, ಪಾಪ ಬಂದಂಥ ಅರಿವು ಇರಲ್ಲ. ಯಾಕಿರಲ್ಲ? ಯಾಕೆ ಅಂದರೆ ಕಾರಣ ಇಷ್ಟೇ. ಗಾಢ ನಿದ್ರಾವಸ್ಥೆಯಲ್ಲಿ ನಮಗೆ ಎರಡು ಅನುಭವ ಇರುತ್ತೆ. ಹಿಂದೆ ಹೇಳಿದ್ದೇನೆ ಇದನ್ನು. ಒಂದು ಸುಖದ ಅನುಭವ ಇರುತ್ತೆ, ಇನ್ನೊಂದು ಅಜ್ಞಾನದ ಅನುಭವವೂ ಇರುತ್ತೆ. ಉಪನಿಷತ್ತೇ ಈ ಮಾತನ್ನು ಹೇಳುತ್ತೆ. ಸ್ವಪ್ನೇ ಸಜೀವ ಸುಖ ದುಃಖ ಭೋಕ್ತ. ಜಾಗ್ರತ್ತಿನಲ್ಲಿ ಸುಖ ದುಃಖವನ್ನು ಅನುಭವಿಸ್ತಾನೆ ಅನ್ನೋದು ಅಂಡರ್ಸ್ಟುಡ್ಡು, ಯಾರು ಹೇಳಬೇಕಾದ್ದಿಲ್ಲ. ನಾವು ಎಚ್ಚರಗೊಂಡ್ವಿ ಅಂದರೆ ನಮ್ಮ ಬದುಕೆಲ್ಲ ಒಂದು ಸುಖ ಒಂದು ದುಃಖ, ಈ ಎರಡಕ್ಕೆ ಹೊರತಾದ ಮೂರನೇ ಸ್ಥಿತಿಯನ್ನು ನಮಗಿಲ್ವೇ ಇಲ್ಲ. ಹಾಗಿದ್ರೆ ಈ ಸ್ಥಿತಿ ಸ್ವಪ್ನಾವಸ್ಥೆಯಲ್ಲಿ ಉಂಟಾಗಿಳಿದ್ರೆ ಅಲ್ಲೂ ಇದೇ ಹಣೆ ಬರುವೆ. ನಾವು ಇಷ್ಟಪಟ್ಟು ಕನಸು ಬಿದ್ದರೆ ಸುಖ, ಇಷ್ಟಪಡದೇ ಇರುವಂಥ ಕನಸು ಬಿದ್ದರೆ ದುಃಖ ಅಲ್ವಾ? ಕೆಲವು ಜನ ಹೀಗೆ ಹೇಳ್ಬೋದು, ಅಯ್ಯೋ ಈ ಕನಸು ನನಗೊಂದು 30 ವರ್ಷ ಹಿಂದೆ ಬೀಳಬಾರ್ದು, ಇವತ್ತು ಬಿದ್ದು ಬಿಡ್ತಲ್ಲ ಅಂತ ಪಶ್ಚಾತ್ತಾಪನೂ ಪಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಹೇಳಿದೆ, ಪಟ್ಟ ಕನಸು ಬಿದ್ದರೆ ಸುಖ, ಇಷ್ಟಪಡದೇ ಇರುವ ಕನಸು ಬಿದ್ದರೆ ದುಃಖ. ಅಂದರೆ ಈ ಎಚ್ಚರಕ್ಕೂ ಕನಸಿಗೂ ಏನು ವ್ಯತ್ಯಾಸ ಇಲ್ಲ. ಒಂದು ಕಾಲದಲ್ಲಿ ಸೂಕ್ಷ್ಮವಾದದ್ದು ಸ್ವಪ್ನ, ಜಾಗ್ರದ ಅವಸ್ಥೆ ದೀರ್ಘವಾದದ್ದು ಅಷ್ಟೇ ಅನ್ನೋದು ಬಿಟ್ಟರೆ ಎಚ್ಚರ ಕನಸುಗಳ ಹಣೆಬಾರ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ. ಆದರೆ ಗಾಢ ನಿದ್ರಾವಸ್ಥೆಯಲ್ಲಿ ನಮಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಸುಖವೂ ಇಲ್ಲ, ದುಃಖವೂ ಇಲ್ಲ. ಯಾಕೆ? ಅಜ್ಞಾನ ಉಂಟು, ಮತ್ತು ಸುಖದ ಅನುಭವವೂ ಉಂಟು. ಆದರೆ ಇದ್ದ ಸುಖದ ಅನುಭವ ಆ ಅವಸ್ಥೆಯಲ್ಲಿಯೇ ನಮಗೆ ಪ್ರಕಟ ಆಗೋಲ್ಲ. ಮತ್ತು ಗ್ರಹಚಾರ ಯಾಕೆ ಕೇಳಿದರೆ ಅಜ್ಞಾನ ಅದನ್ನು ತಡೆದು ಬಿಡುತ್ತೆ. ಈಗ ಇನ್ನೊಂದು ಪ್ರಶ್ನೆ ನೋಡಿ. ಎಚ್ಚರದಲ್ಲಿ ಕನಸಿನಲ್ಲಿ ನಾವು ಇದ್ದಿದ್ದೊಂದಾದರೆ ತಿಳ್ಕೊಳ್ಳೋದು ಇನ್ನೊಂದು ಅಲ್ವಾ? ಈ ಉದಾಹರಣೆಗೆ ಎಚ್ಚರದಲ್ಲಿ ದೇಹವನ್ನೇ ನಾವು ಆತ್ಮ ಅಂತ ಅಂದ್ಕೊಳ್ತೇವೆ. ಇಷ್ಟೆಲ್ಲ ಹೇಳಿ ಆದ್ಮೇಲೂ ಸಹ ಹೌದು ತಾನೆ, ನಾನು ಅನ್ನೋದಕ್ಕೆ ವಿಷಯವಾದ ಆತ್ಮವಸ್ತು. ಇಂದ್ರಿಯಗಳನ್ನೇ ಆತ್ಮ ಅಂತ ಅಂದ್ಕೊಂಡಿರ್ತೇವೆ, ಮನಸ್ಸನ್ನೇ ಆತ್ಮ ಅಂತ ಹೇಳ್ತೇವೆ. ಇದೇ ಸ್ಥಿತಿ ಕನಸಿನಲ್ಲೂ ಇರುತ್ತೆ. ಅಂದರೆ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳುವುದು, ಯಥಾರ್ಥವನ್ನು ತಿಳಿಯದೇ ಇರುವುದು ಜಾಗ್ರತ್ ಪ್ರಪಂಚದಲ್ಲೂ ಸ್ವಪ್ನ ಪ್ರಪಂಚದಲ್ಲೂ ಸಮಾನ. ಆದರೆ ಗಾಢ ನಿದ್ರಾವಸ್ಥೆಯಲ್ಲಿ ಒಂದನ್ನು ಇನ್ನೊಂದನ್ನಾಗಿ ನಾವು ತಿಳಿಯೋದಿಲ್ಲ. ತಿಳಿತೇವಾ? ಇಲ್ಲ. ಅಜ್ಞಾನ ಅನ್ನೋದು 3 ಅವಸ್ಥೆಯಲ್ಲಿ ಉಂಟು. ಒಂದು ಸ್ವಾರಸ್ಯ ಅಲ್ಲೇ ಇರೋದು. ಏನು ಅಂದರೆ ಎಚ್ಚರದ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅಜ್ಞಾನವೂ ಉಂಟು, ಅಜ್ಞಾನದಿಂದ ಉಂಟಾದ ಅಧ್ಯಾಸ ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ತೇವೆ. ಯಾಕೆಂದರೆ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತವೆ. ಅಲ್ಲಿ ಎಚ್ಚರದಲ್ಲಿ ಕೆಲಸ ಮಾಡುತ್ತೆ ಇಂದ್ರಿಯಗಳು, ಸ್ವಪ್ನದಲ್ಲಿ ಸ್ವಾಪ್ನಿಕ ಇಂದ್ರಿಯಗಳು ಕೆಲಸ ಮಾಡ್ತವೆ, ಮನಸ್ಸೇ ನಿರ್ಮಾಣ ಮಾಡಿದ್ದು ಅಲ್ವಾ? ಗಾಢ ನಿದ್ರಾವಸ್ಥೆಯಲ್ಲಿ ಅಜ್ಞಾನ ಇರುತ್ತೆ, ಅಧ್ಯಾಸ ಇರಲ್ಲ. ಯಾಕಿರಲ್ಲ ಕೇಳಿದ್ರೆ ಇಂದ್ರಿಯಗಳೆಲ್ಲವೂ ಸಹ ವಿಲೀನವಾಗಿ ಬಿಡ್ತವೆ. ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಅಧ್ಯಾಸ, ಒಂದನ್ನು ಇನ್ನೊಂದನ್ನಾಗಿ ತಪ್ಪಾಗಿ ತಿಳಿದುಕೊಳ್ಳುವ ಪ್ರಮೇಯ ಇಲ್ಲ. ಅಂದರೆ ಈ ಎಲ್ಲ ತಪ್ಪು ತಿಳುವಳಿಕೆಗೆ ಅಥವಾ ಸರಿಯಾದ ತಿಳುವಳಿಕೆನೂ ಅಷ್ಟೋ ಎಷ್ಟೋ ಬರೋದಕ್ಕೆ ಕಾರಣ ಯಾವುದು? ಇಂದ್ರಿಯಗಳೇ. ಸರಿಯಾದ ತಿಳುವಳಿಕೆನೂ ಕೊಡಬಹುದು, ಅದಕ್ಕಿಂತ ಹೆಚ್ಚಾಗಿ ತಪ್ಪನ್ನೇ ಕೊಡಬಹುದು. ಆತ್ಮ ವಿಷಯದಲ್ಲಂತೂ ಸಹ ಆತ್ಮನನ್ನು ಅನಾತ್ಮ ಅಂತ ಭಾವಿಸ್ತವೆ, ಅನಾತ್ಮವಾದಂತಹ ದೇಹ ಇಂದ್ರಿಯ ಮನಸ್ಸನ್ನೇ ಆತ್ಮ ಅಂತ ಭಾವಿಸ್ತವೆ. ಈ ಎರಡೂ ಈ ಅಧ್ಯಾಸ ಇರುವುದು ನಮಗೆ ಎಚ್ಚರ ಮತ್ತು ಕನಸಿನಲ್ಲಿ, ಸುಷುಪ್ತಿಯಲ್ಲಿ ಇಲ್ಲ. ಯಾಕೆ ಅಂದರೆ ಇಂದ್ರಿಯಗಳು ವಿಲೀನವಾಗಿ ಬಿಟ್ಟಿವೆ. ಅದನ್ನೇ ಉಪನಿಷತ್ತು ಹೇಳುತ್ತೆ, ಸುಷುಪ್ತಿ ಕಾಲೇ ಸಕಲೇ ವಿಲೀನೆ. ಸುಷುಪ್ತಿ ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಸಹ ಏನಾಗ್ತವೆ ಅಂದರೆ ವಿಲೀನವಾಗಿ ಬಿಡ್ತವೆ. ಆಗ ತಮೋಭಿಭೂತ ಸುಖರೂಪಮೇತಿ, ಅಜ್ಞಾನ ಆವರಿಸಿಕೊಂಡಿರುತ್ತೆ. ಅದು ತಮಸ್ಸು ಅನ್ನುವ ಶಬ್ದದಿಂದ ಹೇಳುತ್ತೆ.
ಆದರೂ ಸಹ ಒಳಗಡೆಯಿಂದ ಆ ಚೈತನ್ಯ ವಸ್ತು ಬೆಳಗ್ತಾ ಇರುತ್ತೆ. ಸುತ್ತಲೂ ಸಹ ಅಜ್ಞಾನ. ಹೇಗೆ ಅಂದರೆ ಸೂರ್ಯನ ಸುತ್ತಲೂ ಮೋಡಗಳು ಕವಿದು ಬಿಟ್ಟಿವೆ. ನಮಗೆ ಇಲ್ಲಿಂದ ನೋಡೋರಿಗೆ ಸೂರ್ಯ ಕಾಣಲ್ಲ, ಅಂದು ಮಾತ್ರಕ್ಕೆ ಇಲ್ಲ ಅಂತ ಅಲ್ಲ. ಹಾಗೆ ಎಷ್ಟು ಸುಂದರವಾಗಿ ಈ ವಿಚಾರ ಹೇಳುತ್ತೆ ಉಪನಿಷತ್ತು. ಅಂದರೆ ತಮೋಭಿಭೂತಃ ಸುಖರೂಪಮೇತಿ, ತಮಸ್ಸಿನಿಂದ ಆವೃತನಾಗಿದ್ದಾನೆ, ಆದರೂ ಸುಖವನ್ನು ಅನುಭವಿಸ್ತಾನೆ. ಅನುಭವಿಸಿದ ಸುಖವನ್ನು ಪ್ರಕಟಪಡಿಸಲಾರ, ಯಾಕೆಂದರೆ ಇಂದ್ರಿಯಗಳು ಇಲ್ಲ, ಕೆಲಸ ಮಾಡಲ್ಲ. ಹೀಗೆ ಸುಷುಪ್ತಿ ಕಾಲೇ ಮೂಲ ಅಜ್ಞಾನ ಸತ್ವೇಪಿ, ಅಜ್ಞಾನ ಇರುತ್ತೆ, ತತ್ಕಾರ್ಯ ಅಧ್ಯಾಸ ಅಭಾವಾತ್, ಅಧ್ಯಾಸ ಇರೋದಿಲ್ಲ. ಅಲ್ಲಿಗೆ ನೋಡಿ, ಈ ಅಜ್ಞಾನದಿಂದ ಅಧ್ಯಾಸ, ಅಧ್ಯಾಸದಿಂದಲೇ ಈ ಎಲ್ಲ ಈ ಗೋಳು ನಮಗೆ ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳೋದು. ಅದು ಎಲ್ಲಿ ದೇಹದ ವಿಷಯದಲ್ಲಿ ಅಷ್ಟೇ ಅಲ್ರಿ. ಹುಟ್ಟಬೇಕ್ರಿ ನಾವೆಲ್ಲ ಒಬ್ಬನೇ ಅಲ್ವಾ? ಅವತ್ತು ನಮಗೆ ಒಂದೇ ಅಮ್ಮನಿಗೆ ಮಗ ಅಂತ. ನಮ್ಮ ನಂತರ ಇನ್ನೊಬ್ಬ ಹುಟ್ಟಿದ್ರೆ ಅಣ್ಣ ಅಂತ ಬಂತು ನೋಡಿ ಟೈಟ್ಲು ನಮಗೆ. ಮೊದಲೇ ಹುಟ್ಟಿದವನಿದ್ರೆ ತಮ್ಮ, ಹೌದು ತಾನೇ. ಆಮೇಲೆ ಬೆಳೆದ ಮದುವೆ ಆಯಿತು, ಹೆಂಡತಿ ಗಂಡ. ಇದೆಲ್ಲ ಏನು ಅಧ್ಯಾಸ ಹೌದಾ ಅಲ್ವೋ ವಿಚಾರ ಮಾಡಿ. ಆಮೇಲೆ 2 ವರ್ಷಕ್ಕೆ ಪ್ರಮೋಷನ್ ಬಂತು, ಸಂತೋಷ ಪಡ್ತೇವೆ ನಾವು, ಇನ್ನೊಂದು ಅಧ್ಯಾಸ ಕಟ್ಕೊಂಡ್ವಿ ಅಂತ ಅರ್ಥ. ದಯವಿಟ್ಟು ಬೈಕೊಳ್ಬೇಡಿ. ವೇದಾಂತ ಯಾವಾಗಲೂ ಸತ್ಯವನ್ನು ಹೇಳುತ್ತೆ, ಆದರೆ ಕಠೋರವಾಗಿ ಹೇಳುತ್ತೆ. ನಮಗೆ ಒಂದು ಮಗು ಆಯಿತು ಅಂದರೆ ತಪ್ಪು ತಿಳ್ಕೊಳ್ಬಿಡಿ ದಯವಿಟ್ಟು. ನಾನು ಇನ್ನೊಂದು ಅಧ್ಯಾಸಕ್ಕೆ ಸಿಕ್ಕಾಕ್ಕೊಂಡೆ, ಯಾಕಂದರೆ ಅಪ್ಪ ಅಂತ ನಮ್ಮನ್ನು ಕಂಗ್ರಾಚುಲೇಟ್ ಮಾಡ್ತಾರಲ್ರಿ. ಸೊ ನಿಮಗೆ ತಂದೆತನಕ್ಕೆ ಶುಭಾಶಯಗಳ್ರಿ ಅಂತ ಹೇಳಿದ್ರೆ ಖುಷಿ ಆಗ್ತದೆ ನಮಗೆ. ಖುಷಿ ಪಡದೇ ಇರೋರು ಎಲ್ಲರೂ. ಜ್ಞಾನಿ ಆದವನು ನಗ್ತಾನೆ, ಇನ್ನೊಂದು ಶೃಂಖಲೆ ಜಾಸ್ತಿ ಆಯಿತು ನನಗೆ ಅಂತ ಅಲ್ವಾ. ಮತ್ತು ಮೊಮ್ಮಕ್ಕಳಾದರೆ ಭಾಳ ಗಟ್ಟಿ ಆಯಿತು, ಕಾಂಕ್ರೀಟ್ ಹಾಕಿದಂಗೆ ಆಯ್ತು ಅದು ಅಂತ ಅಲ್ವಾ. ಹಾಗಾಗಿ ಈ ಅಧ್ಯಾಸಗಳು ಒಂದನ್ನು ಇನ್ನೊಂದನ್ನು, ವಾಸ್ತವಿಕವಾಗಿ ಪ್ರಶ್ನೆ ಅಷ್ಟೇ. ಮತ್ತೆ ನೋಡೋಣ, ಹಾಗಿದ್ರೆ ಹುಟ್ಟಿದ ಆಗ ನೀನು ಏನಾಗಿದ್ದಿ? ಅವತ್ತು ನೀ ಗಂಡನಾಗಿದ್ಯಾ, ಮತ್ತೆ ತಮ್ಮನಾಗಿದ್ಯಾ, ಅಣ್ಣನಾಗಿದ್ಯಾ, ಅಪ್ಪನಾಗಿದ್ಯಾ, ಅಜ್ಜನಾಗಿದ್ಯಾ, ಏನಾಗಿದ್ದೆ? ಯಾವುದೂ ಆಗಿರಲಿಲ್ಲ. ಹಾಗಿದ್ರೆ ನಾನಾಗಿದ್ದೆ. ಅಂದರೆ ಇಲ್ಲಿಂದ ನಾನಾಗಿದ್ದೆ ಅನ್ನೋದು ಮಿಕ್ಕಿದ್ದೆಲ್ಲ ಏನು ಹೇಳಿದ್ನಲ್ಲ, ಇದೆಲ್ಲವೂ ಸಹ ಅಧ್ಯಾಸ ಹೌದಾ ಅಲ್ವ? ಅಲ್ಲಿಗೆ ಈ ಅಧ್ಯಾಸದಲ್ಲೇ ಪ್ರಪಂಚ ನಡೀತೆ ಅಂತ ಒಪ್ಕೊಳ್ಬೇಕು ತಾನೆ ನಾವು. ಇದೇ ನಮ್ಮ ಸುಖ ದುಃಖಗಳಿಗೆ ಕಾರಣ ಅಂತ. ಸುಷುಪ್ತಿಯಲ್ಲಿ ಇದಕ್ಕೆ ಎಡೆ ಇಲ್ಲ, ಯಾಕೆಂದರೆ ಇಂದ್ರಿಯಗಳು ಕೆಲಸ ಮಾಡಲ್ಲ, ಹಾಗಾಗಿ ಅಧ್ಯಾಸ ಇಲ್ಲ. ಅಷ್ಟು ಹೇಳಿ ಮತ್ತೆ ಮುಂದೆ ಹೇಳ್ತಾರೆ, ಹಾಗೆ ಸುಷುಪ್ತಿ ಕಾಲದಲ್ಲಿ ಎಲ್ಲರಿಗೂ ಅನುಭವ ಉಂಟು, ಅಧ್ಯಾಸ ಇಲ್ಲ, ಒಂದನ್ನು ಇನ್ನೊಂದನ್ನಾಗಿ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅಂತ. ಸಂಪ್ರತಿ ಕಾರಣ ಅಜ್ಞಾನಸ್ಯಾಪಿ, ಈಗ ನಮ್ಮ ಮೂಲ ಸ್ವರೂಪದ ಅಜ್ಞಾನವೇ ನಾಶವಾಗಿಬಿಟ್ಟಿದೆ. ಶಿಷ್ಯ ಗುರುಗಳು ಹೇಳ್ತಾ ಇರೋದು ಇವಾಗ, ಆ ಅಜ್ಞಾನ ಪೂರ್ತಿ ನಾಶ ಆಗಿಬಿಟ್ಟಿದೆ. ಹಾಗಾಗಿ ಅಜ್ಞಾನದ ಬಂದಂತಹ ನನಗೆ, ಅಜ್ಞಾನರಹಿತವಾದಂತಹ ನನಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಯಾವುದೂ ಇಲ್ಲವೇ ಇಲ್ಲ. ತತ್ರ ಕೋಮೋಹ ಕಶೋಕ ಏಕತ್ವ ಅನುಪಶ್ಯತಃ, ನನಗೆ ಮೋಹವೂ ಇಲ್ಲ, ಶೋಕವೂ ಇಲ್ಲ, ಇಲ್ಲವೇ ಇಲ್ಲ. ಯದಿ ಪುಣ್ಯಪಾಪ ದುಃಖಾನಾಂ ಆತ್ಮಧರ್ಮತ್ವಂ, ಈ ಪುಣ್ಯ ಪಾಪಗಳು ಸುಖ ದುಃಖಗಳು ಆತ್ಮನ ಧರ್ಮವೇ ಆದದ್ದಿದ್ರೆ ಸುಷುಪ್ತಿಯಲ್ಲಿ ಯಾರಿಗೂ ಸುಖದ ಅನುಭವ ಇರ್ತಾ ಇರಲಿಲ್ಲ. ನಿದ್ದೆ ಬರುತ್ತೆ ಅಂದರೆ ಎಲ್ಲರೂ ಹೆದರ್ತಿದ್ರು, ಗಡಗಡ ಗಡ ಗಡ ಗಡಗಡ ಅಂತ. ಒಬ್ಬ ಕೊಲೆಗಡಕನೇ ಆಗಿರಲಿ, ನಿದ್ದೆ ಮಾಡಿದಾಗ, ಗಾಢ ನಿದ್ರಾವಸ್ಥೆ ಹೋದಾಗ ಭಯರಹಿತವಾಗಿ ಆನಂದವನ್ನೇ ಅನುಭವಿಸ್ತಾನೆ. ಅವನು ಬೇಕಾದ್ರೆ ಜವಾನ ಇರಲಿ, ದಿವಾನ ಇರಲಿ, ಆ ನಿದ್ರಾ ಸುಖದಲ್ಲಿ ಮಾತ್ರ ಪಾರ್ಶಾಲಿಟಿ ಅನ್ನೋದು ಇಲ್ಲವೇ ಇಲ್ಲ, ಪಕ್ಷಪಾತ ಇಲ್ಲವೇ ಇಲ್ಲ. ಹೌದು ತಾನೆ? ಯಾಕೆ ಅಂದರೆ ಎಲ್ಲರಿಗೂ ಸಮಾನ, ಇಂದ್ರಿಯಗಳಲ್ಲಿ ಕೆಲಸ ಮಾಡಲ್ಲ. ಹಾಗಾಗಿ ಅಧ್ಯಾಸ ಇಲ್ಲ. ಯದಿ ಪುಣ್ಯಪಾಪ ದುಃಖಾನಂ ಆತ್ಮಧರ್ಮತ್ವಂ ಸುಷುಪ್ತಾಪಿ ತದನ್ವಯ ಸ್ಯಾತ್. ಆದ್ದರಿಂದ ಸ್ವರೂಪಾನುಭವ, ಆ ಗಾಢ ನಿದ್ರಾವಸ್ಥೆಯಲ್ಲಿ ನಾವು ಸ್ವರೂಪವನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಅನುಭವಿಸಿದ್ದನ್ನು ಹೇಳೋದಕ್ಕೆ ಅಲ್ಲಿ ಮನಸ್ಸೂ ಕೆಲಸ ಮಾಡೋದಿಲ್ಲ, ಆಗೋದಿಲ್ಲ.
ಮತ್ತು ತಸ್ಯ ಸುಖಸ್ಯ ವಿಷಯ ಸಂಬಂಧ ಅಜನಿತತ್ವಾತ್. ಮತ್ತಷ್ಟೇ ಅಲ್ಲ, ಆ ಗಾಢ ನಿದ್ರೆಯಲ್ಲಿ ನಾವು ಅನುಭವಿಸುವ ಸುಖ ಹೊರಗಿನ ಯಾವ ಇಂದ್ರಿಯಗಳ ಮೂಲಕವೂ ಸಹ ಬಂದಿದ್ದಲ್ಲ. ಹೊರಗಿನ ಇಂದ್ರಿಯಗಳ ಮೂಲಕ ಅನುಭವಿಸುವ ಪ್ರತಿಯೊಂದು ಸುಖವೂ ಸಹ ದುಃಖ ಮಿಶ್ರಿತವಾಗಿಯೇ ಇರುತ್ತೆ. ಇಂದ್ರಿಯ ರಹಿತವಾಗಿ ಅನುಭವಿಸುವ ಸುಖ ಅದು ಕೇವಲ ಸುಖ ಆಗಿರುತ್ತೆ, ಅಲ್ಲಿ ದುಃಖದ ಲೇಷವೂ ಸಹ ಇರೋದಿಲ್ಲ. ಅದಕ್ಕೆ ಉದಾಹರಣೆ ಗಾಢ ನಿದ್ರಾವಸ್ಥೆಯೇ. ಹೀಗೆ ಹೃದಯಸ್ಯ, ಅದಕ್ಕೋಸ್ಕರ ಹೇಳ್ತಾರೆ ಏಷೋಸ್ಯ ಪರಮಾನಂದ, ಅದು ಪರಮಾನಂದ. ಇನ್ನು ಗಾಢ ನಿದ್ರಾವಸ್ಥೆಯಲ್ಲಿ ಈ ಆನಂದ, ಈ ಅಜ್ಞಾನ ಪೂರ್ತಿ ಕಳೆದು ಹೋದಾಗ ಜ್ಞಾನಿ ಆದವನು ಅನುಭವಿಸ್ತಾನಲ್ಲ, ಆ ಆನಂದ ಹೇಗಿರಬಹುದು? ಹಾಗಾಗಿ ಇತಿಶ್ರುತೇಹ. ಮತ್ತು ಪ್ರಪಂಚದಲ್ಲಿ ಆ ಆನಂದದ ಝಳಪು ಗಾಢ ನಿದ್ರಾವಸ್ಥೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಿಂದ ಹೃದಯಸ್ಯ ಶೋಕಾನ್ನಿತ್ಯನೇನ ಶೋಕ ಶಬ್ದಿತ ದುಃಖಸ್ಯ ಆತ್ಮಧರ್ಮತ್ವ ನಾಸ್ತಿ. ಹೃದಯದ ಶೋಕ ಅಂತ ಹೇಳಿದ್ರಿಂದಲೇ ಆ ಶೋಕ ಎನ್ನುವಂಥದ್ದು ಅದು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಆತ್ಮನಿಗೆ ಅಲ್ಲ ಅಂತ. ನನ್ನ ಮನಸ್ಸಿಗೆ ಬಹಳ ದುಃಖ ಆಗಿದೆ ರೀ ಅಂತ ಹೇಳ್ತಾರೆ ಅಷ್ಟೇ ಹೊರತು ಆತ್ಮನಿಗೆ ದುಃಖ ಆಗಿದೆ ಅಂತ ಹೇಳಿದರೆ ಅವನಿಗೆ ಮಾತಾಡೋಕ್ಕೆ ಬರೋಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಕೆಲವು ಜನ ಕಳ್ಕೊಂಡಾಗ ಹೇಳ್ತಲ್ಲ, ನಿಮ್ಮ ಆತ್ಮಕ್ಕೆ ಸುಖ ಸಿಗಲಿ, ಶಾಂತಿ ಸಿಗಲಿ, ಅಲ್ಲ ನಿಮ್ಮ ಆತ್ಮಕ್ಕೆ ಅಲ್ಲ ಹೋದವರಿಗೆ ಅಂತ ಹೇಳಿದೆ. ಹೌದಾ? ಎರಡೂ ಮೀನಿಂಗ್ಲೆಸ್ಸೇ. ಯಾಕೆ ಕೇಳಿದರೆ, ನಾವು ಹೇಳಿದ್ರಿಂದ ಆತ್ಮನಿಗೆ ಸುಖ ಸಿಗೋಲ್ಲ. ಹಾಗೆ ಸಿಗುವಂತಿದ್ರೆ ಪ್ರಪಂಚದಲ್ಲಿ ನಾವು ಹೀಗೆ ಎಷ್ಟೋ ಜನರು ಹೇಳ್ತವ್ರು, ಎಲ್ಲರೂ ಸುಖವಾಗಿ ಹಾಯಾಗಿ ವಿವರಿಸಬೇಕಿತ್ತು ಅಲ್ವಾ? ನಮ್ಮ ಎದುರಿಗೆ ಇದ್ದವ್ರಿಗೆ ನಾವು ಆ ಮಾತು ಹೇಳಿದಾಗಲೇ ಸುಖ ಸಿಗೋಲ್ಲ, ಇನ್ನು ಅವ್ರಿಗೇನು ಸಿಗತ್ತೆ? ನಾನು ಹೇಳ್ತಿದ್ದೇನೆ ನಿಮಗೆ ಸುಖ ಸಿಗಲ್ರಿ ಅಂತಂದರೆ ಸಿಗತ್ತಾ? ಯಾಕೆ ಹೇಳಿ? ಅದು ನೊಬ್ಬರ ಮಾತಿಂದಲ್ಲ ಆಗುವಂಥದ್ದಿಲ್ಲ. ಹಾಗಿದ್ರೆ ಇವೆಲ್ಲ ಏನು ಕೇಳಿದರೆ ಲೋಕದ ವ್ಯವಹಾರ, ಸುಳ್ಳಿನ ಸಂತೆ ಅಂದ ಮಾತಕ್ಕೆ ಹೇಳೋದನ್ನು ಬಿಡಬೇಡಿ. ಮತ್ತೆ ಯಾಕೆಂದರೆ ಯಾರೋ ಒಬ್ರು ಕಳ್ಕೊಂಡಾಗ ಸಮಾಧಾನ ಮಾಡೋದು ವ್ಯಾವಹಾರಿಕವಂಥ ಸಂಬಂಧ, ಗೊತ್ತಿರಬೇಕು ನಮಗೆ. ಕೇಳುವ ಅವರಿಗೂ ಸಹ ಅರ್ಥ ಮಾಡಿಸ್ಬೇಕು ಅದನ್ನು. ಅದನ್ನೇ ಹೇಳೋದು ಉತ್ತಮ ವಿಚಾರವನ್ನು ಟೀಚ್ ಮಾಡೋದು ಅಂತ ಅಲ್ವಾ? ನಾವು ಸುಳ್ಳೆ ಬುರುಡೆ ಬಿಡ್ತೇವೆ, ಏನು ಹೆದರ್ಕೊಳ್ಬಿಡಿ ನಾವೆಲ್ಲ ಇದ್ದೇವೆ ಅಂತ. ಎಷ್ಟೊತ್ತಿದ್ದೇವೆ? ಅವ್ರ ಮನೆ ಬಿಟ್ಟು ಬರೋ ತನಕ ನಾವಿದ್ದೇವೆ ಅಷ್ಟೇ. ಅಲ್ಲಿ ನಮ್ಮ ದೇಹವೇ ನಮ್ಮ ಅಧೀನದಲ್ಲಿಲ್ಲ, ಅವ್ರ ಜೊತೆಗೆ ನಾವಿದ್ದೇವೆ ಅಂತ ಏನಿರೋದು? ವಿಚಾರ ಮಾಡಿ. ಅಷ್ಟು ಹಿನ್ನೆಲೆಯಲ್ಲಿ ಆ ಶೋಕ ಮೋಹ ಇವೆಲ್ಲವೂ ಸಹ ಮನಸ್ಸಿನ ಧರ್ಮಗಳು, ಆತ್ಮನಿಗೆ ಅಲ್ಲ. ದುಃಖಸ್ಯ ಆತ್ಮಧರ್ಮತ್ವಂ ನಾಸ್ತಿ ಇತಿ ಕಥಿತಂ ಭವತಿ. ಸುಖ ದುಃಖಗಳು ಆತ್ಮನಿಗೆ ಇಲ್ಲವೇ ಇಲ್ಲ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಧ್ಯಾಸಾತ್ ತೇ ಕಲ್ಪಂತೆ. ಹಾಗಿದ್ರೆ ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ಇರ್ತಾವಲ್ಲ ಅಂತಂದರೆ ಇಂದ್ರಿಯಗಳಿರ್ತವೆ, ಅಧ್ಯಾಸದಿಂದ ಸುಖ ದುಃಖಗಳಾಗ್ತಾ ಇರ್ತವೆ. ಗಾಢ ನಿದ್ರಾವಸ್ಥೆಯಲ್ಲಿ ಇಂದ್ರಿಯಗಳಿಲ್ಲ, ಅಧ್ಯಾಸ ಇಲ್ಲ, ಸುಖ ದುಃಖಗಳು ಸಹ ಇಲ್ಲ. ಇದಾನೀಂ ತದ ಅಭಾವಾತ್ ಕಲ್ಪನಾ ನಾಸ್ತಿ. ಈಗ ಆ ಬ್ರಾಹ್ಮೀ ಸ್ಥಿತಿಯಲ್ಲಿ, ಅಂದರೆ ಬ್ರಹ್ಮಭಾವದ ಸ್ಥಿತಿಯಲ್ಲಿ ನಿಂತವನಿಗೆ ಈ ಹೊರಗಿನ ಸುಖ ದುಃಖಗಳ ಗೋಜಿಲ್ಲ. ನಿರಂತರ ಸುಖದ ರೂಪದಲ್ಲಿ ಮಾತ್ರ ಅವನಿರ್ತಾನೆ. ಹಾಗೆ ನಾನಿದ್ದೇನೆ ಗುರುಗಳೇ ಈಗ ಅಂದ ಶಿಷ್ಯ. ಅವನ ಅನುಭವವನ್ನು ಹೀಗೆ ಹೇಳಿದ್ದಾನೆ. ಇಷ್ಟೇ ಮುಗಿದಿಲ್ಲ, ಮತ್ತೆ ಈಗ ಹೇಳಿದ್ದನ್ನು ಮತ್ತೆ ಪುನಃ ಇನ್ನೂ ವಿಷದಪಡಿಸ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.